ಇಬ್ರು ಸೇರಿ ಈ ಒಂದು ಪಾತ್ರನ ತಗೊಂಡಿರೋದು. ಸೊ ಆಡ್ ನಂಬರ್ಸ್ ಒಬ್ರು ತಗೊಳ್ಳಿ, ಈವನ್ ನಂಬರ್ಸ್ ಒಬ್ರು ತಗೊಳ್ಳಿ ಅಂತ. ಸೊ ಈ ಒಂದು ಪಾತ್ರೆ ಫಸ್ಟ್ ಬಂದು ನನಗೆ, ಸೆಕೆಂಡ್ ಈವನು, ಇದು ಬಂದು ಅಕ್ಕಗೆ. ನೋಡಕ್ಕೆ ಎಷ್ಟು ಚಂದ ಅನ್ಸೈತೆ ನೋಡಿ ಗೈಸ್. ಇದು ನಮ್ಮ ಲೆಫ್ಟ್ ಗೈಸ್, ನಮ್ಮ ಲೆಫ್ಟ್. ಫುಲ್ ಮನ್ಸಾರೆ ಹಾರ್ಟ್ ಇಂದ ಹೇಳ್ತಾ ಇದೀನಿ. ಕೊಲಾಬ್ರೇಷನ್ಸ್ ಬ್ರಾಂಡ್ಸ್ ಎಲ್ಲ ಬಂದಾಗ ನಿಮ್ಮ ಅಮ್ಮ ಮನೇಲಿ ನಿಮ್ಮ ಅಕ್ಕ ಮನೇಲಿ ಮಾಡ್ತೀರಾ, ಲೈಕ್ ಸೋಪು ಲಡ್ಡುದೆಲ್ಲ ನಿಮ್ಮನೆ ಬಾತ್ರೂಮ್ ಯೂಸ್ ಮಾಡ್ತಾ ಇದೆ, ಕಿಚನ್ ಎಲ್ಲ ನಿಮ್ಮ ಅಮ್ಮ ಮನೇಲಿ ಮಾಡ್ತಾ ಇದ್ವಿ, ಬಟ್ ನಿಮ್ಮನೇಲಿ ಮಾಡೋದು ಇಲ್ಲ ಹಾಗೆ ಹೀಗೆ ಅಂತ ಇನ್ನೊಂದು ಹೇಳಿದ್ವಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಚೀವ್ಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಗೈಸ್, ಇವತ್ತು ಬಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ, ನಾನು ಕ್ಲಿಯರ್ ಕಟ್ ಆಗಿ ಒಬ್ಬಂಗೆ ಹೇಳ್ತಾ ಇದ್ದೀನಿ, ಕಿಚನ್ ಇದು ಪಾತ್ರೆ ನೋಡಿ, ಈ ಬಾಟಲ್ಸ್ ಎಲ್ಲ ಇದೆಯಲ್ಲ, ನಾನು ಇದ್ರದ್ದೆಲ್ಲ ಬ್ಲಾಗ್ ಬಾಟ್ಲ್ ತೋರಿಸ್ತೀನಿ, ನನ್ನ ಮುಖಾನೇ ತೋರಿಸ್ತಾ ಇದೀರಾ. ಸೊ ಈ ಬಾಟ್ಲುಗಳೆಲ್ಲ ಇದೆಯಲ್ಲ ನೋಡಿ, ಈ ಕಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೇಳಿದ್ರಿ. ಈ ಕಪ್ ಎಲ್ಲ ಎಲ್ಲಿಂದ ತಗೊಂಡಿದ್ದಾರೆ? ಸೊ ಇದು ಬಂದು ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ಎನಿವೇಸ್, ನಾನು ಇದ್ರದ್ದೆಲ್ಲ ಸಪ್ರೇಟ್ ಆಗಿ ವ್ಲಾಗ್ ಮಾಡಬೇಕು ಅಂತ ತುಂಬಾ ಆಸೆ ಪಟ್ಟು ನಾನು ಕಿಚನ್ ಇನ್ನೂ ಫುಲ್ ಸೆಟ್ ಮಾಡಿರಲಿಲ್ಲ. ಬಟ್ ನಮ್ಮ ಅಮ್ಮ ಬಂದು ಇಲ್ಲ ಮಾಡು, ತುಂಬಾ ಹಂಗ್ ಕಾಣಿಸ್ತೈತೆ ಹಿಂಗ್ ಕಾಣಿಸ್ತೈತೆ, ಮನೇನ ಮಗು ತರ ನೋಡ್ಕೋ, ಯಾಕೆ ಹಿಂಗೆಲ್ಲ ಇಟ್ಟಿದ್ಯಾ ಅಂತ ಬೈತಾ ಅವ್ರೆ. ಅಂಡ್ ನಮ್ಮ ಅಕ್ಕ ಪುಣ್ಯಾದ್ಗೀತಿ ಇವತ್ತೇ ನನಗೆ ಹೆಲ್ಪ್ ಮಾಡಕ್ ಬಂದಿರೋದು. ಎಷ್ಟು ದಿವಸ ತಂಗಿ ಮನೆಗೆ ಹೆಲ್ಪ್ ಮಾಡಕ್ ಅಂತ ಬಂದೇ ಇರ್ಲಿಲ್ಲ, ಬಟ್ ನಾನು ಅವ್ರ ಮನೆಗೆ, ಅಕ್ಕನ 2 ಮನೆಗೆ ಏನು ಹೆಲ್ಪ್ ಮಾಡಕ್ಕಾಗಿಲ್ಲ. ನಿಮ್ ಐಟಮ್ಸ್ ಬಂದಾಗ ಫುಲ್ ಕಸ ಗುಡಿಸಿ ಮನೆ ಒರೆಸಿದೀನಿ. ಆಮೇಲೆ ಬಾಕ್ಸ್ ಎಲ್ಲ ವ್ರಾಪರ್ ತೆಗ್ದು ನೀಟಾಗಿ ಇಟ್ಟು ನಿಮ್ಗೆಲ್ಲ ಜೋಡ್ಸ್ಕೊಡಕ್ ಹೆಲ್ಪ್ ಮಾಡಿದೀನಿ. ಜೋಡ್ಸ್ಕೊಡಕ್ ಏನು ಹೆಲ್ಪ್ ಮಾಡಿಲ್ಲ, ರ್ಯಾಪರ್ ತೆಗ್ದು ಇನ್ಸ್ಟೆಂಟ್ ಹೆಲ್ಪ್ ಬಂದಿದ್ರು, ಅವ್ರು ಕೊಟ್ಟಿದ್ದ ಅಷ್ಟೇ ಮಾಡಿ. ನಿಮ್ಗೆಲ್ಲ ಒಂದೊಂದ್ ಪಾತ್ರೆ ಕೊಟ್ಟಿರ್ಲಿಲ್ವಾ ಜೋಡ್ಸಕ್ಕೆ? ಆಮೇಲೆ ಲಕ್ಷ್ಮಮ್ಮ ಹೆಲ್ಪ್ ಏನ್ ಗೊತ್ತಾ, ಮೊಬೈಲ್ ಕುತ್ಕೊಂಡು ರೀಲ್ಸ್ ನೋಡೋದು, ಹಿಂಗ್ ನೋಡ್ಕೊಂಡು ಅಕ್ಕ ಏನ್ ಮಾಡ್ತಾ ಇದ್ಯಾ ಅಕ್ಕ ಏನ್ ಓ ಲಕ್ಷ್ಮಿ ಹೇಳಲ್ಲ ಆಂಟಿ, ಹಂಗಾರೆ ಪ್ರೂಫ್ ಕೇಳ್ಬೇಕು ನೀವು. ಈ ಕಡೆ ಬಾ. ಒಂದ್ ನಿಮಿಷ ನಾನ್ ಹೇಳ್ತೀನಿ. ನಾನ್ ಏನ್ಕ್ಕೆ ಬಂದು ಇನ್ನು ಕರೆಕ್ಟ್ ಆಗಿ ಇಲ್ಲಿ ಮಾಡಿಲ್ಲ ಅಂತ ಅಂದ್ರೆ, ಏನಾದ್ರೂ ಜೋಡ್ಸ್ಕೊಳ್ಳೋದು ಹೆಚ್ಚು ಅಂತಂದ್ರೆ ನಾನು ಅದ್ರದ್ದು ಬ್ಲಾಗ್ ಮಾಡ್ಬೇಕು. ಪ್ರತಿಯೊಂದು ಅದನ್ನ ಜೋಡ್ಸ್ಕೊಳ್ಳೋ ಇದನ್ನ ಜೋಡ್ಸ್ಕೊಳ್ಳೋದ್ರೆ ಬ್ಲಾಗ್ ಮಾಡ್ಬೇಕು. ಹಂಗಂದ್ರೆ ಎಷ್ಟು ದಿನ ಮಾಡ್ತಾ ಅದೇ ಬಿಡಿ. ಇವಾಗ ಇಲ್ಲಿ ನಿಮ್ಮನೆ ಪಾತ್ರೆ ನಿಮ್ಮನೆ ತಗೊಂಡ್ ಹೋಗೋ ಜಾಗ ಇಲ್ಲ, ಓಕೆನಾ? ಇಷ್ಟೊಂದ್ ಮಾಡಿಸ್ಕೊಂಡಿದ್ಯಾ? ಕ್ವಶನ್ ಅದಲ್ಲ, ಅಲ್ಲೆಲ್ಲ ಏನ್ ತುಂಬಿಸ್ತೀಯ? ಹಸಿರು ಮಾಡ್ಸೋದ್ರ ವಿಷಯ ಅಲ್ಲ, ಏನ್ ತುಂಬಿಸ್ತೀಯ ಅಲ್ಲೆಲ್ಲ? ಐಟಿ ಸಂಬಂಧ ಮೇಲೆ ಏನ್ ತುಂಬಿಸ್ತೀಯ ಅದೇ ಹೇಳಿ ಫಸ್ಟ್. ಎನಿವೇಸ್ ಗೈಸ್, ಇವತ್ತಿನ ವ್ಲಾಗ್ ಅಂದ್ರೆ ಕಿಚನ್ ಸೆಟಪ್ ವ್ಲಾಗ್, ಕಿಚನ್ ಐಟಮ್ಸ್ ತೋರ್ಸೋ ವ್ಲಾಗ್ ಆಗಿರುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ನೋಡಕ್ಕ ನಿಮ್ಗೆ ಯಾವ್ದು ಬೇಕಾ ಇವಾಗ ಬೇಕಾ ನೀನ್ ಡಿಸೈಡ್ ಮಾಡ್ಕೋ. ಆಮೇಲೆ ನೀನ್ ಸೆಪರೇಟ್ ಆಗಿ ತಟ್ಟೆ ಮತ್ತೆ ಇದೆಲ್ಲ ಅಕ್ಕ ಯಾಕೆ ಓಪನ್ ಮಾಡ್ಕೊಟ್ಟಿದ್ಯಾ ಅವನ್ಗೆ? ಯಾಕೆ ಓಪನ್ ಮಾಡ್ಕೊಟ್ಟಿದ್ಯಾ? ಏ ಕಣ್ಣನ್ ಮಗ, ಅಲ್ಲ ಇವೆಲ್ಲ ತೊಳಸ್ಬೇಕು, ಅದಕ್ಕೇನೆ ಇಲ್ಲೇ ಇಟ್ಟಿರೋದು. ನಾನು ಏನ್ ಮಾಡ್ಲಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ರೆಸ್ಟಿಕ್ ಸ್ಕ್ರಾಚ್ ಎಲ್ಲ ಆದ್ರೆ ನಾನು ಹೋಗಲ್ಲ ಅದೆಲ್ಲ. ಅಲ್ಲ ಇದ್ರಲ್ಲಿ ನಾವು ತರಕಾರಿ ಮಾಡಿದ್ರೆ ಜಿಜು ನೊಣ ಬರ್ತೈತೆ, ಮತ್ತೆ ಇದೇನು ಯೂಸ್ ಡೋರ್ ಹಾಕ್ಸ್ಬೇಕು ತಾನೆ ಅದಕ್ಕೆ. ಇದಕ್ ಡೋರಾ? ಅದಕ್ಕೆ ಇದು ಏರ್ ಹೋಗುವಂತದ್ದು ಹೋಲ್ ಬರುತ್ತೆ, ಡೋರ್ ಬರುತ್ತೆ ಒಂಥರ ಇದ್ರ ತರ, ಆ ತರ ಹಾಕ್ಸ್ಬೇಕು. ತರಕಾರಿ ಎಲ್ಲ ಫ್ರಿಡ್ಜ್ ಅಲ್ಲೇ ಇಡ್ಬೇಕು. ಮತ್ತೆ ಇದ್ರಲ್ಲಿ ಇಡ್ಲಿ, ಅದ್ರಲ್ಲಿ ಬರೀ ನೀನು ಈರುಳ್ಳಿ, ಆಲೂಗೆಡ್ಡೆ, ಬೆಳ್ಳುಳ್ಳಿ, ಫ್ರೂಟ್ಸ್ ಇದಷ್ಟೇ ಇಡೋದು. ಇದು ಡೋರ್ ಹಾಕ್ಸ್ಬೇಕಾರಿ? ಡೋರ್ ಹಾಕಿದ್ರೆ ಲುಕ್ ಕವರ್ ಆಗಲ್ವಾ? ಅದು ಸೂಪರ್ ಆಗಿರೋ ಯಾವ ತರ ಡೋರ್ ಬರುತ್ತೆ ಗೊತ್ತಾ? ಅಂದ್ರೆ ನಿಂಗೆ ಅದು ಸೂಪರ್ ಆಗಿ ಕಾಣಿಸ್ಬಾರ್ದು ಅಂತಂದ್ರೆ ಅಲ್ಲ, ಒಂಥರ ಕಾಣಿಸ್ಬೇಕಲ್ವಾ? ಸಕಲಾಗಿ ಕಾಣಿಸ್ತದೆ, ಒಂಥರ ಇದ್ರ ತರ ಬರುತ್ತೆ ಅದು. ಅಲ್ಲ ಗೊತ್ತು, ಲೈನ್ ಓಪನ್ ಇರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಅದು. ಸರಿ, ಇವಾಗ ನಾನು ಎಲ್ಲ ತಂದಿದ್ದೀನಿ ಕಿಚನ್ ಇಂದ. ಇವಾಗ ಡೋರ್ ಹಾಕಕ್ ಆಗೋದಿಲ್ಲ. ಒಂದು ಕವರ್ ಇಲ್ಲ ಹೇಳ್ದೆ ಆಂಟಿ, ಲಕ್ಷ್ಮಮ್ಮನ ಆರ್ಡರ್ ಮಾಡ್ತೇನೆ ಅಂತ ಕೇಳ, ಅವ್ರು ಕೇಳಿದ್ರು ಸರ್ ತಂದ್ಕೊಡ್ಲ ಅಂತ. ದುಡ್ಡೆಲ್ಲ ನಿಮ್ ಪೆಟ್ರೋಲ್ಗೆ ಹೋಗ್ತಾ ಇದೆ. ನನ್ ಪೆಟ್ರೋಲ್ಗ? ಯಾವ ಪೆಟ್ರೋಲು? ಆಮೇಲೆ 15 ದಿವಸ ಆಗಿಲ್ಲ ಫ್ರೆಂಡ್ಸ್, ಗಾಡ್ ಪ್ರಾಮಿಸ್ ನಮ್ಮ ಮನೇಲಿ 8 ಇಯರ್ಸ್ ಕೆಲಸ ನಡೀತೈತೆ. 2 ಕೈಯಿಂದನೂ ಗಾಡ್ ಪ್ರಾಮಿಸ್ ನಮ್ಮ ಮನೇಲಿ 8 ಇಯರ್ಸ್ ಕೆಲಸ ನಡೀತೈತೆ. ಇವರೆಲ್ಲ ಸುಮ್ಮನೆ ರೇಗಿಸ್ತಾವ್ರೆ, ನಿಮ್ಗೆಲ್ಲ ಫುಲ್ ನೆಗೆಟಿವ್ ಪ್ರಾಮಿಸ್ ಮಾಡಿಲ್ಲ ಅಂದ್ರೆ ಏನ್ ಅನ್ಕೊಳಲ್ಲ. ನಮ್ಮ ಮನೇಲಿ ಒಂದು ನೀನಾದ್ರೂ ಅಟ್ಲೀಸ್ಟ್ 2 ಮುಚ್ಚಳ ಇತ್ತು, ಗೊತ್ತಿಲ್ಲ. ನಿನ್ನ ಹತ್ರ ಐತೆ ಮುಚ್ಚಳ ನೋಡಿದೀನಿ. ಇಲ್ಲ ಆಯ್ತು
ಆಕ್ಚುಲಿ ಲಕ್ಷ್ಮಮ್ಮ ಸಿಸ್ಟರ್ ಜಗಳ ಆದ್ರೆ ಮಕ್ಕಳು ಮತ್ತೆ ಪಾದ ಸಾಮಾನ್ಯ ಜಗಳ ಆಗೋದು. ಅಕ್ಕ ನಾನು ಕಪ್ ತಗೊಂಡೋಗ್ಬಿಟ್ಟೆ, ಗ್ಲಾಸ್ ತಗೊಂಡೋಗ್ಬಿಟ್ಟೆ ಅಂತಾನೆ. ನನ್ಗೆ ಏನ್ ಗೊತ್ತಾ, ನನ್ ತೀರಾ ಸಿಟ್ಟು ಬಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಏನೇನ್ ಬೇಕಾ ತಗೊಂಡೋಗ್ಬಿಡು ಅಂದ್ಬಿಡ್ತೀನಿ. ಯಾರು ನೀನಾ? ಯಾಕೋ ಸುಳ್ಳು ಇಲ್ಲ. ಲಾಸ್ಟ್ ಟೈಮ್ ಹೇಳಿದ್ದೀನಿ, ನಿನಗೆ ಏನೇನ್ ಡೋಂಟ್ ಬಿಲೀವ್ ಇದನ್ನು God promise ಮಾಡ್ತೀನಿ. ವೈಟ್ ಫೇಸ್ ರೆಡ್ ಲಿಪ್ಸ್ಟಿಕ್ ಗರ್ಲ್. ಎರಡನೇ ಗೊತ್ತು. ಲಕ್ಷ್ಮಮ್ಮ ಏನೇ ಆದ್ರೂ ಪಾತ್ರೆ ಮಾತ್ರ ಕೊಡಲ್ಲ. ಒಂದ್ 10 ವರ್ಷ ಹಿಂದೆ ಕೊಟ್ಟಿರೋ ಪಾತ್ರೆ ಜ್ಞಾಪನ ಹಾಕೊಂಡಿರ್ತಾಳೆ, ಇದು ಕೊಟ್ಟಿದ್ರೆ ನನಗೆ ಬೇಕು ವಾಪಸ್ಸು ಅಂತ. ತಗೊಳ್ಳೋದು ಇಲ್ಲ, ಒಬ್ರು ಕೊಡೋದು ಇಲ್ಲ, ಆ ತರ ಪರ್ಸನಾಲಿಟಿ. ಬಟ್ ಸಮಟೈಮ್ಸ್ ನಂಗೆ ಒಂಥರ ಬೇಜಾರಾಗ್ಬಿಟ್ಟು ತಗೊಂಡೋಗಿ ತೆಗಿ ಅಂತ ಅನ್ಕೊಂಡು. ಬಾ ಬಾ ಬಾ. ಸರಿ. ಅದ್ ಯಾರು ಹೇಳತ್ತಕ್ಕೆ ಹಾ? ಅದೇನೋ ಒಂಚೂರು ಲೀಕ್ ಆಗಿ ಯಾವ್ದಾದ್ರು ದೊಡ್ಡದಾಯ್ತು ಅಂದ್ರೆ ಅದೆಲ್ಲ ಕಪ್ಪಾಗ್ಬಿಡ್ತದೆ ಅದು. ಹೋಯ್ತು. ಕಪ್ಪಲ್ಲ, ವಾಸನೆ ಬಂತಂದ್ರೆ ಹೋಯ್ತು ಫ್ಲಿಕಾ ಬ್ಯಾಸ್ಕೆಟ್. ಅವತ್ತೇ ಹೇಳ್ದೆ. ಅಲ್ಲ ನಾನು ಅವಳೇ ಸುಮ್ಮನೆ ಇರೋದಾಗಿ ಎಷ್ಟು ಜನ ನನಗೆ ಬಿಕಾಸ್ ಅಷ್ಟು ತಪ್ಪು ಮಾಡ್ತಾ ಇದ್ದೆ ನೀನು. ಸುಮ್ಮನೆ ದತ್ತು ತಗೊಂಡು 4 ಜನ ಕಷ್ಟ ಆಗ್ಬಿಡೈತೆ ನಾನು. ಮಮ್ಮಿ ನಾನು ಮಾಡ್ತೀವಿ ಬಿಡೋದಾಗಿ ಎಷ್ಟೊತ್ತು ಉಪ್ಪಿಟ್ಟು ಬೆಳಿಗ್ಗೆಯಿಂದ ಮಮ್ಮಿ ನಾನು ಮಾಡ್ತೀನಿ. ನಮ್ಮಂಗೆ ಬಂದು ಅವಳ ಮನೆ ನೋಡಿ ತಲೆ ಎಲ್ಲ ಫುಲ್ ಗಿರ ಗಿರ ಆಗ್ಬಿಟ್ಟಿದೆ. ಅಕ್ಕ ಓವರ್ ಆಕ್ಟಿಂಗ್ ಮಾಡ್ಬೇಡ, ಎಷ್ಟು ಚೆನ್ನಾಗಿ ಇಟ್ಟಿರ್ತ ಮನೇನ ಎಷ್ಟು ಚೆನ್ನಾಗಂದ್ರೆ ನಾನು ಕಸ ಗುಡಿಸಿ ಕರೆಕ್ಟಾಗಿ ಇಟ್ಟಿದ್ದೀನಿ. ಹೇಳಿ ಇವಾಗ ನಿಜ ತಾನೆ? ಹಾ, ನೋಡಿ ಗೈಸ್, ಅರ್ಧ ಡಜನ್ ಅಂತ ಎಲ್ಲ ಪಾತ್ರೆಗಳು ಇಲ್ಲೇ ಇದೆ. ಇಲ್ಲ ಅಗಸ್ತ್ಯಗೆ ಅಗಸ್ತ್ಯ ಫೇವರೇಟ್ ಉಪ್ಪಿಟ್ಟು. ಅಗಸ್ತ್ಯಗೆ ಉಪ್ಪಿಟ್ಟು. ಫ್ರೆಂಡ್ಸ್, ನಾನು ಒಂದು ಮಾತ್ರ ಹೇಳಲೇಬೇಕು. ಐನೋ ನಿಮಗೆ ಅನಿಸಿರ್ಬೋದು ಈ ಲಕ್ಷ್ಮಿಗಿರೆಲ್ಲ ಎಷ್ಟು ರೇಗಿಸ್ತಾರೆ ಹಾಗೆ ಹೇಗೆ ಅಂತ. ಸೊ ಆಬ್ವಿಯಸ್ಲಿ ಅವ್ರು ರೇಗಿಸ್ತಾರೆ, ಬಟ್ ಏನು ಗೊತ್ತಾ ಗೈಸ್, ಅವ್ರಿಗೆಲ್ಲ ನನ್ನ ಮೇಲೆ ಪ್ರೀತಿ ತುಂಬ ಜಾಸ್ತಿನೇ ಇದೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ರೇಗಿಸ್ತಾರೆ. ಸೊ ಅದು ಮೇ ಬಿ ನೋಡೋಕ್ಕೆ ಒಂದು ಸ್ವಲ್ಪ ನೆಗೆಟಿವ್ ಆಗು ಕಾಣಿಸ್ಬೋದು, ತುಂಬ ಇದು ಮಾಡ್ತಾರೆ ಅಂತ, ಬಟ್ ಆ ಥರ ಏನೂ ಇಲ್ಲ. ಸೊ ಯಾರೂ ಆ ಥರ ಯೋಚನೆ ಮಾಡಬೇಡಿ, ಓಕೆನಾ? ಆ್ಯಂಡ್ ನೀವು ನೋಡ್ರಲ್ವಾ, ಸ್ವಲ್ಪ ಅರುಣು ವುಡ್ ಐಟಮ್ಸು ಮತ್ತು ಗ್ರೈನೈಟ್ ಐಟಮ್ಸ್ ಎಲ್ಲ ಬಾಕ್ಸ್ ಅಂದರೆ ಈ ಇದರಿಂದ ಲೈಕ್ ಏನಂದ್ರೆ ಕ್ಯಾಬಿನೆಟಿಂದ ತೆಗೆದಿದ್ರು. ಸೊ ಸ್ವಲ್ಪ ಇಂಟೀರಿಯರ್ಸ್ ವರ್ಕ್ ಪೆಂಡಿಂಗ್ ಇತ್ತು, ಅದಕ್ಕೆ ನಾನು ಹೋಮ್ ಟೂರ್ ಎಲ್ಲ ಮಾಡೋಕ್ಕೆ ಆಗಿಲ್ಲ. ಇವಾಗ ಒಂದು ಸ್ವಲ್ಪ ಕೆಲವೊಂದು ಐಟಮ್ಸ್ ಬರೋದಿದೆ, ಸೊ ಎಲ್ಲನೂ ಬರಲಿ, ನಾನು ಹೋಮ್ ಟೂರ್ ಮಾಡ್ತೀನಿ, ಓಕೆನಾ? ಬಟ್ ಇಂಟೀರಿಯರ್ಸ್ ಅವ್ರು ಪಾಪ ಅವ್ರು ಡಿಲೇ ಮಾಡಿಲ್ಲ, ನಮಗೆ ನಮ್ಮದು ಬಜೆಟ್ ಒಂದು ಕೆಲವೊಂದು ಪರ್ಸನಲ್ ರೀಸನ್ಸ್ ಇತ್ತು, ಅದಕ್ಕೆ ಫಸ್ಟು ಗೃಹ ಪ್ರವೇಶ ಆಗಿ ಒಂದು ಸ್ವಲ್ಪ ದಿವಸ ನಮಗೆ ಟೈಮ್ ಕೊಡಿ, ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲನೂ ಆಯಿತು ಅಂತಲೇ ಹೇಳ್ಬೋದು ಗೈಸ್. ಪ್ಲಾಸ್ಟಿಕ್ ಅವ್ರು ದೊಡ್ಡದೇ ಬೇಕು, ಗಟ್ಟಿಗೆ ಬೇಕು, ಗಟ್ಟಿಗೆ ಬೇಕು. ಇದು ಆಫ್ ಮಾಡ್ಬಿಡು ಚಿಮ್ಮಿನ. ಓಕೆ ಗೈಸ್, ಇವಾಗ ನಾವ್ ಇದನ್ನ ಡಿವೈಡ್ ಮಾಡ್ಕೊತಾ ಇದೀವಿ. ಸೊ ಇದು ಬಂದು ನಮ್ಗೆ ಲೈಕ್ ನೀವೇನು ಹಳೆ ಬ್ಲಾಗ್ ನೋಡಿದ್ರಲ್ವಾ ಅಕ್ಕ ಅಥವಾ ನನ್ಗೆ ಗೊತ್ತಿಲ್ಲ. ಸೊ ಹಳೆ ಬ್ಲಾಗ್ ನೋಡಿದ್ರೆ ನಾವು ಇದನ್ನ ಇಬ್ರು ಸೇರಿ ಈ ಒಂದು ಪಾತ್ರೆನ ತಗೊಂಡಿರೋದು. ಸೊ ಇವಾಗ ನಮ್ಗೆ 6 ಪಾತ್ರೆ ಬಂದೈತೆ, 3 ನನಗೆ 3 ಅಕ್ಕಗೆ ಅಂತ. ಸೊ ಹೇಗ್ ಡಿವೈಡ್ ಮಾಡ್ತೀವಿ ಅಂತಂದ್ರೆ ಅಂಗಡಿಯವರೇ ಹೇಳಿದ್ರು 1 2 3 4 5 6 ಆಯ್ತಲ್ಲ. ಸೊ ಆಡ್ ನಂಬರ್ಸ್ ಒಬ್ರು ತಗೊಳ್ಳಿ, ಈವನ್ ನಂಬರ್ಸ್ ಒಬ್ರು ತಗೊಳ್ಳಿ ಅಂತ. ಸೊ ಅಕ್ಕ ಹೇಳಿದವ್ರಿಗೆ ಈವನ್ ನಂಬರ್ ಬೇಕು ಅಂತ ಹೇಳಿದ್ದು. ಸೊ ನಾನು ಆಡ್ ನಂಬರ್ ತಗೋತಾ ಇದೀನಿ. ಸೊ ಈ ಒಂದು ಪಾತ್ರೆ ಫಸ್ಟ್ ಬಂದು ನನಗೆ, ಸೆಕೆಂಡ್ ಈವನ್, ಇದು ಬಂದು ಅಕ್ಕಗೆ, ಥರ್ಡ್ ಆಡು,
ನನಗೆ 4th ಈವನ್ ಅಕ್ಕಗೆ, 5th ಆಡು ನನಗೆ, 6th ಈವನ್ ಅಕ್ಕಗೆ. ಸೊ ಅಕ್ಕ ಪಾತ್ರೆ ಅಕ್ಕಗೆ, ನನ್ನ ಪಾತ್ರೆ ನಮ್ಗೆ. ಅಂಡ್ ನಮ್ಗೆ ಸೇಮ್ ಅದ್ರ ಜೊತೆ ಮುಷ್ಟ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಗೆ ಡಿವೈಡ್ ಮಾಡ್ತೀನಿ. ಸೊ ಈ ತರ ಗೈಸ್, ಲೈಕ್ ಏನ್ ಗೊತ್ತಾ, ಸಮ್ಟೈಮ್ಸ್ ಹೆಂಗೆ ಅಂತ ಅಂದ್ರೆ ದುಡ್ಡು ವಿಷಯ ಆಗಿರ್ಲಿ ಅಥವಾ ಏನೇ ವಿಷಯ ಆಗಲಿ, ಸ್ಪೆಷಲಿ ಈ ತರ ಐಟಮ್ಸ್ ಡಿವೈಡ್ ಮಾಡ್ಬೇಕು ಅಂತ ಅಂದ್ರೆ ಪರ್ಚೇಸ್ ಮಾಡೋ ಟೈಮಲ್ಲೇ ಮಾತಾಡ್ಕೋಬೇಕು, ಅಥವಾ ಹಿಂಗೆ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡ್ಬೇಕು. ಅದರಿಂದ ನಮ್ದು ಮಿಸ್ಕಮ್ಯುನಿಕೇಶನ್ ಆಗಲ್ಲ, ಮತ್ತೆ ಒಂಥರ ಮನಸ್ತಾಪ ಏನೇ ಆಗ್ಲಿ ಆಗಲ್ಲ. ನಾನು ಈ ಪಾತ್ರೆ ವಿಷಯಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಬಟ್ ಲೈಫ್ ಅಲ್ಲಿ ಏನೇ ಆಗಿರ್ಲಿ ಅಲ್ವಾ, ಈ ತರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಅಥವಾ ಈ ತರ ಫಸ್ಟ್ ಡಿಸ್ಕಸ್ ಮಾಡಿರ್ಬೇಕು. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ ಗೈಸ್, ಇದನ್ನ ನಾನು ಶೇರ್ ಮಾಡ್ಬೇಕು ಅಂತ ಅನ್ಕೊಂಡೆ ಮಾಡಿ. ಇದು ನಿಮ್ದು, ಇದು ನಂದು. ಓಕೆ ಓಕೆ, ತಟ್ಟೆ ತಟ್ಟೆ 4 ಇದೆ, ಇನ್ನು 2 ನೋಡು ಕರೆಕ್ಟಾಗಿ 4 ಇದೆಯಾ ಎಷ್ಟು? 1 2 3 4, ಇನ್ನೂ 2 ಇರ್ಬೇಕು. ಆಯ್ತಾ? ನೋಡ್ತಾ ಇದ್ದೀನಿ. 2 ಆಯ್ತಾ? ಇಲ್ಲ, ಇಲ್ಲಿ ಇನ್ನು ಇದ್ಬೇಕಂತೂ ಇಲ್ಲ ಗೈಸ್. ಈ ಒಂದು ಬಾಕ್ಸ್ ಇಂದ ಜಸ್ಟ್ ನಾನು ಇದನ್ನ ತೆಗೆದೆ. ಇದು ಸಹ ನಾನು ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ಆಲ್ಮೋಸ್ಟ್ ಇದನ್ನ ತಗೊಂಡು 1 ವರ್ಷದ ಮೇಲೆ ಆಗಿರ್ಬೇಕೇನಪ್ಪ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದ್ರೆ ನಾವಾಗ್ಲೇ ಅನ್ಕೊಂಡಿದ್ದೆ, ಸರಿನಾ, ನಾನು ಇದನ್ನ ಯೂಸ್ ಮಾಡಿದ್ರೆ ಹೊಸ ಮನೇಲೆ ಹೋಗ್ಬಿಟ್ಟು ಮಾಡ್ಬೇಕು ಅಂತ ಅವಾಗ ತಗೊಂಡಿರೋದು. ಸೊ ಇವಾಗ ಇದನ್ನ ಓಪನ್ ಮಾಡ್ತಾ ಇದೀನಿ. ಅಕ್ಕ ಅದನ್ನೇ ಹೇಳ್ತಾವಳೆ, ಲೇ ಯಾವಾಗಲೇ ತೆಗಿತೀಯ ನೀನು, ಸೊಸೆಗೋಸ್ಕರ ಏನಾದ್ರು ಮಡಗಿದ್ಯಾ ಅಂತ. ಸೊ ಇವಾಗ ಎಲ್ಲಾನು ಮನ್ಸು ತುಂಬಾ ಫುಲ್ ಎಲ್ಲಾನು ಯೂಸ್ ಮಾಡಿ 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 ಹಂಗೆ ಫುಲ್ ಹಿಂಡು ಬಿಡ್ತೀನಿ ಗೈಸ್. ಸೊ ನೋಡಿ ಎಷ್ಟು ಚಂದ ಇದೆ, ತುಂಬಾ ಕ್ಲಾಸಿ ಆಗಿದೆ. ನಾನೊಂದು ಅಕ್ಕ ಒಂದು ತಗೊಂಡ್ವಿ. ಇದನ್ನ ನೋಡ್ಬಿಟ್ಟು ನಮ್ಮ ಅಮ್ಮನೂ ಹೇಳಿದ್ರು ನನ್ಗೊಂದು ತಗೋಬರ್ಬೇಕಿತ್ತಲ್ಲ ಅಂತ. ಮಮ್ಮಿ ನೆನ್ಪಾಯ್ತಾ ನಿನಗೆ ಈ ಥರದ್ದು ಒಂದು ಹಾಟ್ ಬಾಕ್ಸ್ ಬೇಕಿತ್ತಲ್ಲ? ನಮ್ಮ ಅಮ್ಮಂಗೆ ಹಾಟ್ ಬಾಕ್ಸ್ ಎಲ್ಲ ಇಷ್ಟ. ಇದನ್ನ ಯೂಸ್ ಮಾಡಿದಾಗ ಅಕ್ಕಿ ಮುಟ್ಟೆ ಇದ್ರೊಳಗೆ ಹಾಕ್ಬೇಕು, ಡಬ್ಬದೊಳಗೆ, ದೊಡ್ಡ ಡಬ್ಬದೊಳಗೆ ಹಾಕ್ತೀನಿ ಬಿಡು. ಗೈಸ್, ಫೋರ್ತ್ ಥರ್ಡ್ ಸೆಕೆಂಡ್ ಅಂತೆ. ಸೆಕೆಂಡ್ ಥರ್ಡ್ ಗೈಸ್. ಇಲ್ಲಿ ನೋಡ್ಬೋದು ಇಷ್ಟೊಂದ್ ತರ ಸಾಮಾನುಗಳು ಎಲ್ಲ ತಾಮ್ರದ್ದು ಮತ್ತೆ ಬ್ರಾಸ್ದೆಲ್ಲ. ಸೊ ಎಲ್ಲ ಇವಾಗ ತೊಳೆಯಕ್ಕೆ ಅಂತ ಮೇಲ್ ಹೋಗ್ತಾ ಇದೆ. ನೋಡಕ್ಕೆ ಎಷ್ಟು ಚಂದ ಅನ್ಸೈತೆ ನೋಡಿ ಗೈಸ್. ಇದು ನಮ್ಮ ಲೆಫ್ಟ್ ಗೈಸ್, ನಮ್ಮ ಲೆಫ್ಟ್. ಬಾಯ್ ಬಾಯ್. ಸೊ ಇವಾಗ ನಾವು ಲಡ್ಡುದು ಬಂದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಕೂಲ್ಗೆ ಹಾಕಿದ್ದೀವಿ. ಅದ್ರ ಬಗ್ಗೆ ನಾನು ನಿಮ್ಗೆ ಏನೂ ಹೇಳಿಲ್ಲ, ಬಟ್ ಫ್ಯೂಚರ್ ವ್ಲಾಗ್ಸಲ್ಲಿ ಹೇಳ್ತೀನಿ ಗೈಸ್. ಸೊ ಲಡ್ಡು ಮಾಗೆ ನಮ್ಮ ಅಕ್ಕ ಒಂದು ಬ್ಯಾಗು, ಸ್ಕೂಲ್ ಬ್ಯಾಗು ಮತ್ತು ಟಿಫಿನ್ ಬಾಕ್ಸ್ ಆರ್ಡರ್ ಮಾಡಿದ್ಲು. ಸ್ಕೂಲ್ ಬ್ಯಾಗ್ ಎಲ್ಲ ಕೊಡ್ತಾರಂತೆ ಸ್ಕೂಲಲ್ಲೇ, ಬಟ್ 15-20 ದಿವಸ ಲೇಟ್ ಆಗುತ್ತೆ ಅಂತ ಅಂದರು. ಸರಿ ಆಯಿತು ಅಂತ ನಾವೇ ಅಕ್ಕನೇ ಆರ್ಡರ್ ಮಾಡಿದ್ದು. ಆ್ಯಂಡ್ ಇದು ಬಂದು ಲಡ್ಡುಗೆ ಅವ್ನ ಫೇವ್ರೇಟು ಆನಿ ಇಷ್ಟ ಅಂತ ಈ ಥರ ಆನಿ ಬ್ಯಾಗ್ನ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಇದು ಬಂದು ಟಿಫಿನ್ ಬಾಕ್ಸ್. ಹೇಳೆ ಹೆಂಗ ಅನ್ಸ್ತೈತೆ? ಎಸ್, ನನ್ನ ಚಿಕ್ಕ ಮಗನಿಗೆ ಹೊಸ ಟಿಫಿನ್ ಬಾಕ್ಸು, ಹೊಸ ಬ್ಯಾಗು. ಅವ್ನು ಆ್ಯಕ್ಚುಲಿ ಲಕ್ಷಿತ್ಗೆ ಸ್ಕೂಲ್ ಬ್ಯಾಗು ಟಿಫಿನ್ ಬಾಕ್ಸ್ ಎಲ್ಲ ತೊಗೊಂಬಂದಾಗ ಅಮ್ಮ ನಂಗಿ ಅಂತಿದ್ದ. ಅದಕ್ಕೆ ಅಮ್ಮನೇ ಅವನಿಗೆ ತಕ್ಕೊಡ್ತಾ ಇದ್ದೀನಿ. ಲಡ್ಡು ನೋಡು, ನಾವೆಲ್ಲ ಮುದುಕಿ ಆಗ್ಬೇಕಾದ್ರೆ ನೀವೆಲ್ಲ ಈ ವ್ಲಾಗ್ ನೋಡ್ತೀಯಲ್ಲ, ನೋಡು ನಿನ್ನ ಅಮ್ಮ ನಿಂಗೋಸ್ಕರ ಇವೆಲ್ಲ ಆರ್ಡರ್ ಮಾಡಿದ್ದಾರೆ ಮಗ್ನೆ. ಫಸ್ಟ್ ಸ್ಕೂಲ್ ಲಡ್ಡು ಲೈಫ್ ದೇ ಫಸ್ಟ್ ಬ್ಯಾಗು, ಫಸ್ಟ್ ಟಿಫಿನ್ ಬಾಕ್ಸು. ಆಕ್ಚುಲಿ ಸ್ಟೇನ್ಲೆಸ್ ಸ್ಟೀಲೇ ಬೇಕು ಅಂತ ಹೇಳ್ಬಿಟ್ಟು, ಏನ್ ಗೊತ್ತಾ, ಸ್ಟೇನ್ಲೆಸ್ ಸ್ಟೀಲು ಬೇಕು, ಮತ್ತೆ ಒಂದ್ ಸ್ವಲ್ಪ ಫಂಕಿ ಆಗೂ ಇರ್ಬೇಕು ಅದು. ಸೊ ಆ ತರ ನೋಡಿ ಇದನ್ನ ತಗೊಂಡಿದ್ದು. ಆಕ್ಚುಲಿ ಇನ್ನೂ ತುಂಬಾ ಡಿಸೈನ್ಸ್ ಇತ್ತು, ಬಟ್ ಅವೆಲ್ಲ ತುಂಬಾ ಲೇಟ್ ಆಗಿ ಬರ್ತಾ ಇತ್ತು ನಮ್ಗೆ. ಸಡನ್ಲಿ ಡಿಸೈಡ್ ಮಾಡಿದ್ರು, ನೆನ್ನೆ ಹೋಗ್ಬಿಟ್ಟು ಪ್ಲಾನ್ ಮಾಡಿ ಹಾಕಿದ್ವಿ. ಅಡ್ಮಿಷನ್ ಮಾಡಿದ್ರು. ಅಂಡ್ ನಾಡಿದ್ದೆ ಸ್ಕೂಲ್ ಇರೋದು. ಸೊ ನಾಳೆನೇ ಸ್ಕೂಲ್ ಇರೋದು. ಸೊ 1 ಡೇ ಡೆಲಿವರಿನಲ್ಲಿ ಯಾವ್ದು ಅವೈಲೇಬಲ್ ಇರಲಿಲ್ಲ. ಅಂಡ್ ಮೋರ್ ಓವರ್ ಬ್ಯಾಗ್ಸ್ ಎಲ್ಲ ಅಂತೂ ಅವರೇ ಪ್ರೊವೈಡ್ ಮಾಡ್ತಾರೆ ಸ್ಕೂಲಿಂದ. ಸೊ ಟಿಫಿನ್ ಬಾಕ್ಸ್ ಏನು ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು, ಬಟ್ ಏನಪ್ಪ ಅಂದ್ರೆ ತಗೋತೀವಿ ಸ್ಟೇನ್ಲೆಸ್ ಸ್ಟೀಲ್ದೆ ತಗೋಬೇಕು ಅಂತ ಹೇಳಿ ಒಳಗಡೆ ಪಾರ್ಟ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲೇ. ಇದು ನನ್ನ ಲಡ್ಡುದು ಟಿಫಿನ್ ಬಾಕ್ಸ್.
ಮಿಕ್ಕಿ ಮೌಸ್ ಟಿಫಿನ್ ಬಾಕ್ಸ್. ಲಡ್ಡುದು ಆನಿ. ಅವ್ನ್ ಬಾಟ್ಲ್ ಇದೆ ನನ್ ಮಗಂಗೆ. ಅವ್ನ್ ಬಾಟಲೇ ಸಿಕ್ಕಿಲ್ಲ ಗೈಸ್. ಅದೆಲ್ಲ ಸಿಕ್ತಿರೋದು 1 ಲೀಟರ್ ಬಾಟಲ್. ಬಟ್ ಇವ್ರು 1 ಲೀಟರ್ ಬೇಡ, 1/2 ಲೀಟರ್ ಅಂತ ಹೇಳುದು. 1 ಲೀಟರ್ ತುಂಬಾ ತೂಕ ಇರುತ್ತೆ ಅಂತ. ಒನ್ ಡೇ ಡೆಲಿವರಿಗೆ ಯಾವ್ದು 1/2 ಲೀಟರ್ ಇಲ್ಲ. ಬಿಡುವ, ಡಿಮಾರ್ಟ್ ಪಿಮಾರ್ಟ್ ಹೋಗ್ಬಿಟ್ಟು ತಗೋಬರ್ತೀನಿ ಅಷ್ಟೇ. ನಮ್ಮ ಲಡ್ಡು ರಿಯಾಕ್ಷನ್ ನೋಡೋಣ ಗೈಸ್ ಹೇಗಿರುತ್ತೆ ಅಂತ. ನಿಮ್ಗೆ ಇದ್ರ ಲಿಂಕ್ ಬೇಕು ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಈ ಬ್ಯಾಗ್ ಬಂದು 250-300 ರುಪೀಸು. ಈ ಟಿಫಿನ್ ಬಾಕ್ಸ್ ಒಂದು 400-500 ರುಪೀಸ್ ಇರಬೇಕು. ಸೊ ಎಸ್ ಗೈಸ್. ಅಕ್ಕ ಆಮೇಲೆ ಕೇಳಿಸ್ಕೊಳೆ, ನಾನು ನಿಂದು ಮಿಕ್ಸಿ ಯೂಸ್ ಮಾಡ್ತಾ ಇದ್ದೀನಲ್ಲ, ಇದು ನಮ್ಮ ಡ್ರೈ ಫ್ರೂಟ್ಸ್ ಶೇಕ್ ಮಾಡೋಕ್ಕೆ ನಿಮ್ದು ಆ ಮಿಕ್ಸಿ ಯೂಸ್ ಮಾಡ್ತಾ ಇದ್ದೀನಲ್ಲೇ. ನಮ್ದು ಮಿಕ್ಸಿ ನಿಮ್ಮ ಹತ್ರ ಇಲ್ಲ. ಈ ಮಿಕ್ಸಿನ ಇದಕ್ಕೇನಂತಾರೆ, ಇದಕ್ಕೇನಂತಾರೆ, ಇದು ನಂದ, ಇದು ನಿಂದ ಆಗಿತ್ತು ಅವಾಗ ನಾನು ಯೂಸ್ ಮಾಡ್ತಾ ಇದ್ದೆ. ಅದಕ್ಕೆ ನಂದು ಹೊಸದು ನ್ಯೂ ಬ್ರ್ಯಾಂಡ್ ಅದ್ರೊಳಗೆ ಹಾಕಿದ್ದೀನಿ. ನೀನು ಅದನ್ನ ನಿಂದು. ಓಕೆ, ಎಸ್. ನನಗೆ ಅದು ಗೊತ್ತಿರಲಿಲ್ಲ. ಇದು ನಿಂದಾಗಿತ್ತು. ಬಟ್ ಇದು ನಾನು ತುಂಬ ಯೂಸ್ ಮಾಡಿ ಎಲ್ಲ ಫುಲ್ ಅಂದರೆ ಚೆನ್ನಾಗಿದೆ. ಬಟ್ ನನ್ನ ಹತ್ರ ಹೊಸದಿತ್ತಲ್ವಾ, ಅದು ನಿನಗೆ ಕೊಟ್ಟಿದ್ದೀನಿ. ಇದು ನೋಡಿ ಗೈಸ್, ನಮ್ಮ ಮನೆಯದು ನೆಸ್ಟೇಷಿಯಾ ಅವ್ರ ಪ್ರಾಡಕ್ಟ್ಸ್ ಏನಿಲ್ಲ, ತುಂಬಾನೇ ಆಸಮ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು. ಕಾಸ್ಟ್ ಬಂದ್ರೆ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಅನ್ಸ್ಬೋದು ಗೈಸ್ ಬೇರೆ ಕಂಪೇರ್ ಮಾಡಿದ್ರೆ. ಬಟ್ ಕ್ವಾಲಿಟಿ ವೈಸ್ ಸಿಕ್ಕಾಪಡೆ ಚೆನ್ನಾಗಿದೆ. ಹುಷಾರು ಅಕ್ಕ, ಹುಷಾರು ಅಕ್ಕ. ತೋರ್ಸೆ ಕೇಳಿ ಇರಮ್ಮಿ, ಅದು ಒಂದು ನಿಮಿಷ ಇರಮ್ಮಿ, ಹಿಂಗೆ ಇದನ್ನೇ ಇಡ್ಕೋತೀನಿ. ಇಲ್ಲ ತೋರಿಸಿ, ಅದು ಇಡೋಕ್ಕಿಂತ ಮುಂಚೆ ನೋಡಿ ಗೈಸ್, ಕಲರ್ ಕಪ್ಪು. ನನ್ನ ಮನೇಲಿ ನೀವೆಲ್ಲ ಬಂದಾಗ ನನಗೆ ಕಲರ್ ಕಪ್ಪಲ್ಲಿ ಟೀ ಕಾಫಿ ಮಾಡ್ತೀನಿ. ಇದು ನೋಡಿ ಗೈಸ್, ಪುಟ್ಟ ಎಳಿಬೇಕು. ನೀನು 2 ಇಟ್ಕೊ ಮಮ್ಮಿ. ಇದರಲ್ಲಿ ಬೇಳೆ ಕಾಳೆಲ್ಲ ಇಡೋಣ ಅಂತ. ಬಟ್ ಅರ್ಜೆಂಟಲ್ಲಿ ಹರಿಬರಿಲಿ ಗ್ಲಾಸ್ ಐಟಮ್ಸ್ ಎಲ್ಲ ಅಕ್ಕ ನೀನು ಹೆಂಗೆ ಹ್ಯಾಂಡಲ್ ಮಾಡ್ತೀಯಾ? ಏನು ಅನ್ಸಲ್ವಾ? ನಮ್ಮ ಅಕ್ಕ ಫಸ್ಟೇ ರಿಚ್ ಆಗಿಬಿಟ್ಟಿಲ್ಲ ಗೈಸ್. ನಾನು ಇವಾಗ ಅಲ್ಪ ಸ್ವಲ್ಪ ಆಗ್ತಾ ಇದ್ದೀನಿ. ನನ್ಗೆ ಆಕ್ಚುಲಿ ಏನು ಗೊತ್ತಾ, 1 ನಿಮಿಷ ಇಡ್ಕೊ, ಹಿಂಗೆ ಒಂದೇ 1 ನಿಮಿಷ ಇಡ್ಕೊ ಫ್ರೆಂಡ್ಸ್. ನಾನು ಇದ್ರಲ್ಲಿ ನಾನು ತುಂಬಾ ಇದಾಗಿ ಹೇಳ್ಬೇಕು, ಅದು ಫುಲ್ ಮನ್ಸಾರೆ ಹಾರ್ಟ್ ಇಂದ ಹೇಳ್ತಾ ಇದ್ದೀನಿ. ಅಂದ್ರೆ ಕೆಲವೊಂದು ಬ್ರ್ಯಾಂಡ್ಸ್ ಅಲ್ವಾ, ನೀವು ನಂಗೆ ಹೇಳಿದ್ರಿ ಲಕ್ಷ್ಮಿ, ನೀವು ಕೊಲಾಬ್ರೇಷನ್ಸ್ ಬ್ರ್ಯಾಂಡ್ಸ್ ಎಲ್ಲ ಬಂದಾಗ ನಿಮ್ಮ ಅಮ್ಮ ಮನೇಲಿ ನಿಮ್ಮ ಅಕ್ಕ ಮನೇಲಿ ಮಾಡ್ತೀರಾ. ಲೈಕ್ ಸೋಪು ಲಡ್ಡುದೆಲ್ಲ ನಿಮ್ಮನೆ ಬಾತ್ರೂಮ್ ಯೂಸ್ ಮಾಡ್ತಾ ಇದೆ, ಕಿಚನ್ ಎಲ್ಲ ನಿಮ್ಮ ಅಮ್ಮ ಮನೇಲಿ ಮಾಡ್ತಾ ಇದ್ರಿ. ಬಟ್ ನಿಮ್ಮನೇಲಿ ಮಾಡೋದು ಇಲ್ಲ ಹಾಗೆ ಹೀಗೆ ಅಂತ ನಂಗೆ ಹೇಳಿದ್ರಿ ಗೈಸ್. ನಂಗೆ ಆ ಕಾಮೆಂಟ್ ನಂಗೆ ಎಷ್ಟು ಹಿಂಗೆ ಚುಚ್ಚಿತು ಗೊತ್ತಾ ಮನಸ್ಸಿಗೆ. ನಂಗೆ ಹೆವಿ ಬೇಜಾರಾಗೋಯ್ತು. ನೀವ್ ಹೇಳಕ್ ಕರೆಕ್ಟೇನೆ, ಬಟ್ ಅದ್ರ ಹಿಂದೆ ನನಗ್ ಗೊತ್ತು ಅದ್ ನಾನು ಯಾಕೆ ಮಾಡ್ತಿದ್ದೆ ಅಂತ. ಬಿಕಾಸ್ ನಾನು ನಿಮ್ಗೆ ಇವಾಗ ಹೇಳ್ತೀನಿ ಕೇಳಿ, ಕೆಲವೊಂದು ಬ್ರ್ಯಾಂಡ್ಸ್, ನಾನು ಎಲ್ಲ ಅಂತ ಹೇಳಲ್ಲ, ಬಟ್ ಕೆಲವೊಂದು ಬ್ರ್ಯಾಂಡ್ಸ್ಗೆ ಅಲ್ವಾ ಗೈಸ್, ಬ್ಯಾಕ್ ಗ್ರೌಂಡ್ ಚೆನ್ನಾಗಿರೋದ್ ಬೇಕಿರುತ್ತೆ. ನಾವ್ ಹೆಂಗ್ ಬೇಕು ಹಂಗ್ ಬ್ಯಾಕ್ ಗ್ರೌಂಡ್ ನಲ್ಲಿ ಕೊಡಕ್ಕಾಗಲ್ಲ. ಬ್ಯಾಕ್ ಗ್ರೌಂಡ್ ಚೆನ್ನಾಗಿರೋದ್ ಬೇಕು. ಬಟ್ಟೆನೂ ಅಷ್ಟೇನೆ. ಇವಾಗ ಒಂದು ಸಪೋಸ್ ಇವಾಗ ಒಂದು ಸೋಪ್ ಇವಾಗ ಒಂದು ಸೀಸರ್ ಮಾಡ್ತಾ ಇದೀನಿ ಪ್ರಮೋಷನ್ ಎಕ್ಸಾಂಪಲ್ಗೆ. ಈ ಒಂದು ಸೀಸರ್ ಬಂದು ಬ್ಲಾಕ್ ಕಲರ್, ನಾನು ಬ್ಲಾಕ್ ಕಲರ್ ಬಟ್ಟೆನೆ ಹಾಕೋಬೇಕು. ಆ ತರ ಬ್ರ್ಯಾಂಡ್ಸ್ ಬಟ್ಟೆನೂ ಮ್ಯಾಚ್ ಆಗ್ಬೇಕು ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು, ಮೆಸ್ಸಿ ಆಗಿರ್ಬಾರ್ದು, ಸ್ಪೇಷಿಯಸ್ ಆಗಿರ್ಬೇಕು, ಅಂದ್ರೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಇದು ಒಂದು ಮೇನ್ ಇಂಪಾರ್ಟೆಂಟ್ ರೀಸನ್ ನಾನು ಯಾಕೆ ಅಕ್ಕ ಮನೆಯಲ್ಲಿ ಜಾಸ್ತಿ ಪ್ರಮೋಷನ್ ಮಾಡ್ತಾ ಇದೆ, ಮಮ್ಮಿ ಮನೇಲಿ ಯಾಕೆ ಜಾಸ್ತಿ ಪ್ರಮೋಷನ್ ಮಾಡ್ತಾ ಇದೆ ಅಂತಂದ್ರೆ ಇದೇ ರೀಸನ್. ಹಂಗಂತ ನನ್ನ ಇನ್ನೊಂದು ಏನ್ ಮನೆ ಇದೆಯಲ್ಲ, ದೊಡ್ಡೂರ್ ಮನೆ, ಓಕೆ ಅದು ಚೆನ್ನಾಗಿಲ್ವಾ ಅಂತ ನಾನು ಆ ರೀತಿ ಅಂತ ಇಲ್ಲ. ಬಟ್ ಏನಪ್ಪಾ ಅಂತ ತುಂಬಾ ಚೆನ್ನಾಗಿದೆ, ಅದು ನಮ್ಮ ಮನೆ ಲಕ್ಷ್ಮಿನೇನೆ. ಬಟ್ ಏನಪ್ಪಾ ಅಂದ್ರೆ ಬ್ರ್ಯಾಂಡ್ಸ್ ಡಿಮಾಂಡ್ ಹಂಗಿತ್ತು. ನನ್ಗೆ ಅವ್ರು ಕೇಳ್ತಾ ಇದ್ರು ಫೋಟೋ ಕಳಿಸಿ, ಬ್ಯಾಕ್ ಗ್ರೌಂಡ್ ಫೋಟೋ ಕಳಿಸಿ ಅಂತ ಕೇಳಿದಾಗ ನಾನು ಯಾವ ಫೋಟೋ ಕಳಿಸ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇರ್ಲಿಲ್ಲ, ಸರಿನಾ. ಸೊ ಇದಕ್ಕೇನೆ ನಾನು ಆತರ ಮಾಡ್ತಾ ಇದ್ದೆ. ಸೊ ಫೈನಲಿ ಗೈಸ್, ಇವೆಲ್ಲ ನಾನು ಬ್ರ್ಯಾಂಡ್ಸ್ ಏನ್ ತಗೊಂಡಿದ್ನಲ್ಲ, ಇವಾಗ ಅಂದ್ರೆ ಮಮ್ಮಿ ಮನೇಲೂ ಸ್ವಲ್ಪ ಯೂಸ್ ಮಾಡಿದೀವಿ, ಇಲ್ಲ ಅಂತಲ್ಲ. ಬಟ್ ಇವಾಗ ಎಲ್ಲ ನಮ್ಮಲ್ಲಿ ಶಿಫ್ಟ್ ಆದ್ಮೇಲೆ ಇವಾಗ ಮತ್ತೆ ನಮ್ಮನೆಲ್ಲ ಯೂಸ್ ಮಾಡ್ತಾ ಇದೀವಿ. ಸೊ ಇದು ನಾನು ಹೇಳ್ಬೇಕು ಅಂದ್ರೆ ಅವತ್ತೇ ನಾನು ಈ ಮಾತನ್ನ ಹೇಳ್ಬೇಕಿತ್ತು, ಬಟ್ ಅವಾಗ ಅದು ರೈಟ್ ಟೈಮ್ ಇರ್ಲಿಲ್ಲ. ಇವಾಗ ಬೆಸ್ಟ್ ಟೈಮು, ಅದಕ್ಕೆ ಹೇಳ್ತೀನಿ. ಓಕೆನಾ? ನಮ್ಮಮ್ಮಂಗೆ ಅನ್ಬಾಕ್ಸಿಂಗ್ ಮಾಡೋದು ಮೋಸ್ಟ್ ಫೇವ್ರೆಟ್ ಕೆಲಸ. ಎಷ್ಟು ಇಷ್ಟ ಅಂದ್ರೆ ತೋರ್ಸ್ಬೇಕು ಅಂತ ಹೇಳಿ ಬಾಕ್ಸ್ ಆದ್ರೂ ತೋರ್ಸೋಣ ಅನ್ಕೊಂಡೆ ಕಡೆ ಅಂತ ಮಮ್ಮಿಗೆ ಏನ್ ಗೊತ್ತಾ, ನಾವು ಲಕ್ಷಿ ತುಟ್ಟಿದಾಗ ಅವ್ನಿಗೆ ಎವ್ರಿ ವೀಕ್ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇಸ್ ಹೊಸ ಬಟ್ಟೆ ಅದು ಇದು ಹೊಸದಾಗಿ ಏನಾದ್ರು ಡೇ ಬರ್ತಾ ಇತ್ತು ಅವ್ನಿಗೆ. ಸೊ ಅವ್ನಿಗೆ ಎಲ್ಲಾನು ನಮ್ಮಮ್ಮನೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದು ಪ್ರತಿಯೊಂದು. ನಮ್ಮಮ್ಮಂಗೆ ತುಂಬಾ ಇಷ್ಟ ಅನ್ಬಾಕ್ಸಿಂಗ್ ಮಾಡೋದು. ಗೈಸ್ ಇದು ಬಂದು ಕಪ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ನಂಗೆ ಆಕ್ಚುಲಿ ಕಪ್ ಕ್ರೇಜ್ ನನ್ ಜಾಸ್ತಿ ಇಷ್ಟ, ನನಗೆ ಕಪ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಇದು
ಸಕ್ಕತ್ತಾಗಿ ನೀನೇ ಜೋಡ್ಸಮ್ಮಿ. ಜೋಡ್ಸಕ್ ಗೊತ್ತಾಗಲ್ಲ ನಂಗೆ. ಅಲ್ಲ ಇಲ್ಲೇ ನಾನೆಲ್ಲ ಜೋಡಿಸ್ಬಿಟ್ರೆ ಆ ಕಡೆಗೆ ಏನ್ ಜೋಡಿಸ್ಲಿ? ಆ ಕಡೆ ಬರೀ ಶೋ ಪೀಸಸ್ ಅದು. ಅಲ್ಲ ಮಮ್ಮಿ, ಈ ವಾಲಿಗಲ್ಲ, ಕ್ರಾಕರಿ ಯೂನಿಟ್ ಆ ಕಡೆ ಈ ಕಡೆ ಇದೆಯಲ್ಲ, ಡೈನಿಂಗ್ ಟೇಬಲ್ ಆ ಕಡೆ ಈ ಕಡೆ. ಅಲ್ಲಿ ಪ್ಲೇಟ್ಸ್ ಆತರ ಇನ್ನೂ ಕ್ರಾಕರೀಸ್ ತಗೋತೀಯ ಕಣ್ ತಗೋ, ಅವಾಗ ಜೋಡ್ಸುವಂತೆ. ಇದನ್ನ ಯೂಸ್ ಮಾಡಕ್ಕೆ ನಾವ್ ಗಂಡ ಹೆಂಡ್ತಿಬ್ರೆ ನೀನ್ ಯೂಸ್ ಮಾಡ್ತೀವಿ ಇದನ್ನ. ಇಲ್ಲ ಇವನ್ ಅಲ್ಲೇ ಮಡಗ್ಲಚ್ಚು. ಹಾ? ಇವನ್ನೆಲ್ಲ ಅಲ್ಲೇ ಮಡಗು ಆ ಕಡೆ. ಮತ್ತೆ ಇಲ್ಲಿ ನೀನ್ ಇಡ್ತಾಳೆ? ಇಲ್ಲಿ ಏನಾದ್ರು ಈ ಅಡಿಗೆ ಮನೆ ಯೂಸ್ ಆಗಂತವು ನೋಡ ಸರಿ ಮಡಿಕೊ. ಸದ್ಯ ಹಿಂಗ್ ಜೋಡ್ಸಿರವ. ಇದು ಅಲ್ಲೇ ಇಡು ಮಮ್ಮಿ, ಇಲ್ಲಿ ಇದ್ದ ಜಾಗ ಸಾಲಲ್ಲ ಇದಕ್ಕೆ. ಎಲ್ಲಿ? ಇದು ದೊಡ್ಡದಲ್ವಾ ಮಮ್ಮಿ? ಆಗುತ್ತೆ ಇಲ್ಲಲ್ಲ ಮೇಲಾಗುತ್ತೆ ಎಲ್ಲ ಕಡೆನೂ ಆಯ್ತು. ಅಕ್ಕ. ಮಕ್ಳಿಗೆ ಇದು ಒಂದ್ ರೌಂಡಲ್ಲಿ ಏನು ಇಡ್ಬೇಡಿ, ಹಾಗೆ ಇಡ್ತಾರೆ. ಇಲ್ಲಿಡೋಣ. ಇದಕ್ಕೆಲ್ಲ ಮುಚ್ಚಲ ಕೊಟ್ಟಿಲ್ವಾ ಮಮ್ಮಿ? ಇಲ್ಲ ಅವ್ ನೋಡಿ. ನಾನು ಆಕ್ಚುಲಿ ನನ್ನ ಹತ್ರ ಇದಿದೆ ಅಂತಾನೆ ಮರ್ತೋಗ್ಬಿಟ್ಟಿದ್ದೆ. ನಾನು ಆರ್ಡರ್ ಮಾಡ್ಬೇಕು ಅನ್ಕೊಂಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ, ಕಾಯಿ ತುರಿಗೆಲ್ಲ. ನಂದಕ್ಕೆ ಬೇಕಾದ್ರೆ ಒಂದು ಬಾಕ್ಸ್ ಕೊಡ್ಬೋದು, ಅವಳಿಗೆಲ್ಲ ಇದು ಇಷ್ಟ ಅಲ್ವಾ ಆಫೀಸ್ಗೆ. ನೀನ್ ಯೂಸ್ ಮಾಡ್ಬೇಕಾದ್ರೆ ವಾಶ್ ಮಾಡ್ಕೋ, ಇವಾಗ ಏನ್ ವಾಶ್ ಮಾಡ್ತಾ ಇಲ್ಲ. ಸರಿ, ಇದು ಮಸಾಲೆ ಡಬ್ಬ ಇವಾಗಿಂದ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ನೋಡಿ, ಇದಕ್ಕೆ ಲಾಕು. ಸೊ ಇದಕ್ಕೆ ಲಾಕ್ ಹಿಂಗೆ ಬಂದಿದೆ. ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಫುಲ್ ಮಸಾಲೆ ಐಟಮ್ಸ್. ಆ್ಯಂಡ್ ನನಗೆ ಲಾಸ್ಟ್ ಟೈಮ್ ಇದು ತೋರಿಸ್ಬೇಕಾದ್ರೆ ಸುಮಾರು ಜನ ಹೇಳಿದ್ರಿ ಇದರಲ್ಲಿ ಪೌಡರ್ ಅಂದರೆ ಗರಂ ಮಸಾಲ ಅಂದರೆ ಪೌಡರ್ಸ್ನ ಹಾಕಕ್ಕೆ ಹೋಗಬೇಡಿ, ಗರಂ ಮಸಾಲ ಅದು ಇದು ಹಾಕಿ ಏನಂತಾರೆ ಅದನ್ನ, ಚಕ್ಕೆ ಲವಂಗ ಮೆಣಸು ಆ ರೀತಿ ಹಾಕಿ ಪೌಡ್ರನ್ನೆಲ್ಲ ಹಾಕಕ್ಕೆ ಹೋಗಬೇಡಿ ಅಂತ ಅಂದು. ಸೊ ಪೌಡ್ರ್ ಹಾಕಲ್ಲ ಗೈಸ್, ಚಕ್ಕೆ ಲವಂಗ ನೋಡಿ ಗೈಸ್, ಇಲ್ಲೇ ಎಲ್ಲ ಇಟ್ಟಿದ್ದೀನಿ ನಾನು ಪ್ಯಾಕೆಟಲ್ಲಿ. ಸೊ ಈ ಥರ ಚಕ್ಕೆ ಲವಂಗಗಳೆಲ್ಲ ಹಾಕಿ ಇದರಲ್ಲಿ ಇಡ್ತೀನಿ ಅಷ್ಟೇ. ಎಲ್ಲ ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀನಿ, ಬಟ್ ಇಲ್ಲಿ ಜೋಡಿಸ್ತೀನಿ ಆಮೇಲೆ. ಹೆಂಗಿದೆ ಲಡ್ಡು? ತೋರ್ಸು ಮಗನೇ ನಿನ್ನ ಸ್ಕೂಲ್ ಬ್ಯಾಗು. ಏನ್ ಬ್ಯಾಗ್ ಅದು? ಯಾರು ಕೊಡ್ಸಿದ್ದು? ಯಾರು ಮಗನೇ ಕೊಡ್ಸಿದ್ದು? ಯಾರು ಕೊಡ್ಸಿದ್ದು ನಿಂಗೆ? ಯಾವಮ್ಮ ತೋರ್ಸು. ಇದು ಯಾರ್ದಿದ್ದು? ಎಲ್ಲ ಮೊಬೈಲ್ ಇಡ್ಬೇಕು. ಲಕ್ಷ್ಮಿ, ಇದನ್ನ ಏನ್ ಹೇಳ್ತಾರೆ ಹೇಳು? ಇದನ್ನ ಏನ್ ಹೇಳ್ತಾರೆ? ವಾಟ್ ಇಸ್ ದಿಸ್? ಆನೆ, ಎಲಿಫೆಂಟ್. ಓಕೆ, ಸಿಂಬಾಗೆ ತೋರ್ಸು ಮಗ್ನೆ. ನಮ್ಮಮ್ಮ ಆಲ್ರೆಡಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗ್ಬಿಟ್ಟು ಗೈಸ್ ಕಾಳೆಲ್ಲ ತುಂಬ್ತಾ ಇದ್ದಾರೆ. ಮಮ್ಮಿ, ಇದರಲ್ಲಿ ಡೈಲಿ ಇದು ಬೇಳೆ, ರವೆ, ಅವಲಕ್ಕಿ ಅಲ್ಲಿ ಕೊಡ್ತಾ ಇದ್ದೆ. ಇಲ್ಲಿ ದೊಡ್ಡ ಅಲ್ಲಿ ದೊಡ್ಡ ಗ್ಲಾಸ್ ಅಲ್ಲಿ ದೊಡ್ಡ ಗ್ಲಾಸು ಏನು. ಸಿಂಬಾ, ಇವತ್ತು ಒಂದ್ ದಿವಸ ಮನೇನ ಚೆನ್ನಾಗಿರಾಕ್ ಬಿಡ್ತೀಯಾ? ಬಾಯ್ ಮಗ್ನೆ. ಸ್ಕೂಲ್ಗೆ ಹೋಗಿ ಬಂದ? ತೋರ್ಸು ಬ್ಯಾಗ್, ತೋರ್ಸು ಹಿಂದೆಗಡೆ. ಬಿಚ್ಬಿಟ್ಟೆ ನೀನು. ವಿಚ್ ಕಲರ್ ಇಸ್ ದಿಸ್ ಲಡ್ಡು? ವಿಚ್ ಕಲರ್ ಇಸ್ ದಿಸ್? ಆನೆ. ಓಕೆ, ವಿಚ್ ಕಲರ್? ಗ್ರೇ. ಗ್ರೇ, ವೆರಿ ಗುಡ್. ಓಕೆ ಗೈಸ್, ಸೊ ಇವಾಗ ನೋಡ್ಬೋದು ಇಲ್ಲಿ ಕೂಡ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ ಇವಾಗ ಆಯ್ತು. ಇನ್ನೇನು ಆಲ್ಮೋಸ್ಟ್ ಅಲ್ಲ, ಫುಲ್ ಆಯಿತು. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾವು ಆ್ಯಕ್ಚುಲಿ ಪಿಂಟ್ರೆಸ್ಟಲ್ಲಿ ನೋಡಿಬಿಟ್ಟು ಈ ಒಂದು ಡಿಸೈನ ಕೊಟ್ಟಿದ್ವಿ, ತುಂಬ ಇಷ್ಟ ಆಯಿತು ಗೈಸ್. ಕಲರ್ ಕೂಡ ಆ್ಯಕ್ಚುಲಿ ಕಲರು ಡೂಕೋ ಪೇಂಟ್ ಮಾಡೋದು ಬಾಕಿ ಇದೆ. ಸೊ ಈ ಥರ ಕಲರ್ ನೋಡಿ, ಈ ಥರ ಬರುತ್ತೆ. ಇವಾಗ ನೋಡೋಕೆ ಹಿಂಗಿದೆ, ಬಟ್ ಕಲರ್ ಆ ಥರ ಬರುತ್ತೆ. ಆ್ಯಂಡ್ ಈ ಬಾಕ್ಸ್ ಮಧ್ಯದಲ್ಲಿ ಇದೆಯಲ್ಲ, ಅದರಲ್ಲೆಲ್ಲ ಫುಲ್ ಬ್ರಾಸ್ದು ಹೋಲ್ಡರ್ ಬರುತ್ತೆ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇದು ತೆಗಿತೀನಿ ಬಿಡಿ. ಓಕೆ, ಸೊ ಎಸ್ ಫ್ರೆಂಡ್ಸ್, ನೋಡ್ಬೋದು ಈ ಒಂದು ಬಾಕ್ಸಲ್ಲಿ, ಲೆಟ್ ಮಿ ಓಪನ್ ಇಟ್. ಸೊ ಈ ಒಂದು ಬಾಕ್ಸಲ್ಲಿ ನಾನು ಸಾಸಿವೆ ಇಡಬಾರ್ದಿತ್ತು, ಬಟ್ ಸ್ಟಿಲ್ ಇಟ್ಟಿದ್ದೀನಿ. ಸಾಸಿವೆ, ಜೀರಿಗೆ, ಮತ್ತು ಇದು ಯಾವ ಬೇಳೆ ಮಮ್ಮಿ ಇದು? ಕಡಲೆಬೇಳೆ, ಮೆಣಸು, ಮತ್ತು ಲವಂಗ, ಮತ್ತು ಇದು ಕೂಡ ಇಟ್ಟಿದ್ದೀನಿ. ಈ 2 ಬಾಕ್ಸಲ್ಲಿ ಏನು ಇಡ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಇಡ್ಲಿ ಮಮ್ಮಿ? ಏಲಕ್ಕಿ ಇಡು ಒಂದ್ರಲ್ಲಿ. ಏಲಕ್ಕಿ ಇಲ್ಲ. ಅಯ್ಯೋ ಲಚ್ಚಿಲ್ಲ, ಅವೇ ನೋಡು. ಇಲ್ಲಿಲ್ಲ ಕಡೆ, ಮತ್ತೆ ಮೇಲ್ಗಡೆನೇ ಇರಬೇಕು. ಏಲಕ್ಕಿ ಇಡು, ಒಂದು ಸ್ಟಾರ್ ಫುಲ್ ಇಡು. ಏಲಕ್ಕಿ ಸ್ಟಾರ್ ಫುಲ್ಲು. ಅದೇನು ಇನ್ನೊಂದು ಹೆಸರು ಇದೆಯಲ್ಲ, ಜಾಪತ್ರೆ. ಯಾವ್ದಾದ್ರು ಇಡ್ಬೋದು. ನೀನು ಇದನ್ನ ತೆಗೆದು ಇದಕ್ಕೆ ಜಾಪತ್ರೆ ಇಡಬೇಕು. ಇದು ಸಾಂಬಾರು ಮಾಡ್ಬೇಕಾದ್ರೆ ಹಿಂಗೆ ಸಾಸಿವೆ ಅಥವಾ ಇದು ಬೇರೆ ಹಾಕಲ್ಲ. ಚಿತ್ರಾನ್ನ ಮಾಡಬೇಕಾದ್ರೆ ಸಾಸಿವೆ, ಇದು ಜೀರಿಗೆ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಜಾಪತ್ರೆ ಮತ್ತು ಸ್ಟಾರ್ ಫೂಲು ಮತ್ತು ಏಲಕ್ಕಿ ಇದನ್ನ ಇಡಬೇಕು ಗೈಸ್. ಇದನ್ನ ಖಾಲಿ ಮಾಡಿಬಿಟ್ಟು ಈ 3ರಲ್ಲಿ ಅದು ಫಿಲ್ ಮಾಡ್ತೀನಿ. ಚೆಂದ ಇದೆಯಲ್ಲ? ಇದು ಲಿಂಕ್ ನೀವು ಕೇಳ್ತೀರಾ,
ನಿಮಗೆ ಮೀಶೋ, ಅಮೆಝಾನ್ ಎಲ್ಲದರಲ್ಲೂ ಅಷ್ಟೇ ನಿಮಗೆ ಗರಂ ಮಸಾಲ ಬಾಕ್ಸ್ ಅಂತ ಹಾಕಿದ್ರೆ ನಿಮಗೆ ಇನ್ನೂ ತುಂಬ ಒಳ್ಳೆ ಡಿಸೈನ್ಸ್ ಬರುತ್ತೆ. ಇದನ್ನು ತಗೊಂಡು ಆಲ್ಮೋಸ್ಟ್ ವರ್ಷದ ಮೇಲಾಯಿತು. ಇವಾಗ ಇನ್ನೂ ಒಂದು ಸ್ವಲ್ಪ ದೊಡ್ಡ ಬಾಕ್ಸು ಅಥವಾ ರೌಂಡ್ ಶೇಪೆಲ್ಲ ಇನ್ನೂ ಚೆನ್ನಾಗಿರೋ ಡಿಸೈನ್ಸ್ ಇದೆ. ಸುಮ್ಮನೆ ಆನ್ಲೈನ್ ಅಮೆಝಾನ್ ಅಥವಾ ಮೀಶೋಲ್ಲಿ ಹೋಗ್ಬಿಟ್ಟು ಗರಂ ಮಸಾಲೆ ಬಾಕ್ಸ್ ಅಂತ ಹಾಕಿ ಗೈಸ್, ನಿಮಗೆ ತುಂಬ ಒಳ್ಳೆ ಡಿಸೈನ್ ಸಿಗುತ್ತೆ. ನೀವು ಅದನ್ನೇ ಪರ್ಚೇಸ್ ಮಾಡಿ. ಇದೊಂದು ಸ್ವಲ್ಪ ಓಲ್ಡ್ ಆಯಿತು ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಗೈಸ್ ಓಲ್ಡ್ ಇಸ್ ಗೋಲ್ಡ್. ಸ್ವಲ್ಪ ಯೂಸ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಚೇಂಜ್ ಮಾಡೋಣ. ಸದ್ಯಕ್ಕೆ ಚೇಂಜ್ ಮಾಡಲ್ಲ. ಓಕೆ, ಇದು ನೋಡಿ ನನ್ನ ಲಾಕ್ಗೆ ಏನಪ್ಪ ಆಯಿತು. ಮಮ್ಮಿ, ಇಡ್ಲಿಗೆ ದೋಸೆಗೆ ಹೆಂಗೆ ನೆನ್ಸೋದು? ಅಳತೆ ಹೇಳು. ಅಳತೆ ನಿಮ್ಮ ಟೀ ಗ್ಲಾಸಲ್ಲಿ ದೊಡ್ಡ ಗ್ಲಾಸ್ ಐತೆ ನೋಡೋದು, ಹಾಂ, 3 ಗ್ಲಾಸ್ ಹಾಕಿದ್ರೆ 1 kg ಆಗುತ್ತೆ ಅದು. 3 ಗ್ಲಾಸ್ ಏನಾಗಬೇಕು? ಅಕ್ಕಿ ದೊಡ್ಡ ಗ್ಲಾಸಲ್ಲಿ ಅಂದರೆ ಈ ಗ್ಲಾಸ್ ಅಲ್ಲ, ಈ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ. ಹಾಂ ಇದರೊಳಗೆ 3 ಗ್ಲಾಸ್ ಹಾಕಿದ್ರೆ 1 kg ದೊಡ್ಡದು ಗ್ಲಾಸ್ ಇದು. ಹಾಂ, 3/4 ಗ್ಲಾಸ್ ಉದ್ದಿನ ಬೇಳೆ. ಇದರಲ್ಲಿ 3 ಗ್ಲಾಸ್ ಅಕ್ಕಿ, ಇದರಲ್ಲಿ 3/4 ಗ್ಲಾಸು ಉದ್ದಿನ ಬೇಳೆ. ಇಲ್ಲಿ ಗಂಟೆ ಉದ್ದಿನ ಬೇಳೆ. ಓಕೆ, ತುಂಬಾ ಅಕ್ಕಿ, ಓಕೆ, ಒಂದಿಷ್ಟು ಮೆಂತ್ಯ, ಅಷ್ಟು ಮೆಂತ್ಯ. ಹಾಂ, ಒಂದು ಸ್ವಲ್ಪ ಅವಲಕ್ಕಿ, ಹಾಂ, ಒಂಚೂರು ರಾತ್ರಿ ಅನ್ನದಲ್ಲಿ ರುಬ್ಬಿಟ್ಟು ಹಾಕಿದ್ರೆ ಅದೇ ಇಡ್ಲಿ. ಅಷ್ಟೇ. ಇಡ್ಲಿಗೂ ದೋಸೆಗೂ ಎಲ್ಲ ಸೇಮ್ ಅಳ್ತೇನಾ? ಇಡ್ಲಿಗೆ ಇಷ್ಟೇ ಉದ್ದಿನ ಬೇಳೆ ಕರೆಕ್ಟಾಗಿ ಹಾಕ್ಬೇಕು. ಹಾಂ ಇಲ್ಲಾಂದ್ರೆ ಇಡ್ಲಿ ಒಂಥ ಕಡಕ್ ಬಂದ್ಬಿಡ್ತವೆ. ಹಾಂ, ಒಬ್ಬೊಬ್ರು ಸಪ್ರೇಟ್ ನೆನೆಸ್ತಾರೆ. ಉದ್ದಿನ ಬೇಳೆ ಸಪ್ರೇಟು, ಅಕ್ಕಿ ಇವೆಲ್ಲ ಸಪ್ರೇಟು. ದೋಸೆಗೆ ಎಲ್ಲ 1-2 ಗ್ಲಾಸ್ ಅಕ್ಕಿ ಹಾಕು, ಒಂದಿಷ್ಟು ಉದ್ದಿನ ಬೇಳೆ ಹಾಕು, ಒಂದಿಷ್ಟು ಕಡಲೆಬೇಳೆ ಹಾಕು, ಒಂದಿಷ್ಟು ಹೆಸರು ಬೇಳೆ ಹಾಕು, ಒಂಚೂರು ಮೆಂತ್ಯ ಹಾಕು. ಅಯ್ಯಮ್ಮ, ಇಡ್ಲಿಗೂ ದೋಸೆಗೂ ಒಂದೇ ಇಟ್ಟು ತಾನೇ? ಸಪ್ರೇಟ್ ಇರ್ತಾರೆ. ಅಕ್ಕಿ ಒಂದೇ, ಬೇಳೆ ಒಂದೇ, ಎಲ್ಲ ಒಂದೇ ಲಚ್ಚು. ಹಾಂ, ಐಟಮ್ ಎಲ್ಲ ಒಂದೇ, ರುಬ್ಬೋದು ಇದು ಬೇರೆ ಅಷ್ಟೇ, ಸರಿ ಸೇಮ್ ಐಟಮ್. ಸರಿ, ಅರ್ಥ ಆಯಿತು. ಇಡ್ಲಿಗೆ ಮತ್ತೆ ರೆಕಾರ್ಡ್ನ ಪ್ಲೇ ಮಾಡಿ ನೋಡ್ತೀನಿ. ಈಗ ನೀನು ಇವಾಗ ಅಕ್ಕಿ ನೆನ್ಸ್ಕೊ, ಅಕ್ಕಿ ತಗೊಂಬೋಗು. ಯಾಕೆ? ದೋಸೆಗೆ ಅವ್ನು ದೋಸೆ ಅಂತಾನೆ. ಅದೆಲ್ಲ ಪಾತ್ರೆ ನಾಳೆ ತಿಂಡಿಗೆ ದೋಸೆನಾ? ಅಂದರೆ ಸ್ವಲ್ಪ ಜಾಸ್ತಿನೇ ರುಬ್ತೀನಿ, ಸ್ವಲ್ಪ ಅಕ್ಕಗೂ ಕೊಟ್ಟಂಗಾಗುತ್ತೆ. ಒಂದು ಮನೇಲಿ 3 ಗ್ಲಾಸ್ ಅಲ್ಲ, ಇಬ್ರು ಮನೆಗೂ ಆಗುತ್ತಲ್ವಾ? ಅಂದರೆ ಇಡ್ಲಿ ದೋಸೆ ಅಂದರೆ ಒಮ್ಮೆ ಇಬ್ರು ಮನೆಗೂ ಇಟ್ಟು ಶೇರ್ ಮಾಡ್ತೀವಿ. ಚಿತ್ರಾನ್ನ, ಮೊಸರನ್ನ ಅಂತ ಅಂದರೆ ನಮ್ಮ ಮನೇಲಿ ನಮ್ಗೇನೆ ಹಂಗೆ ನೋಡಿ ಗೈಸ್. ಇಷ್ಟೊಂಥರ ಐಟಮ್ಸ್ ತೊಳಿಬೇಕು. ಸೊ ಇದು ಬಂದು ನಮ್ಮ ಅತ್ತೆ ನಮಗೆ ಮೊಯ್ ಕೊಟ್ಟಿರೋದು. ಇದು ಅತ್ತೆ ಅಂತೆ ನಮ್ಮ ಡ್ಯಾಡಿಯವ್ರ ಅಕ್ಕ, ನಮ್ಮ ಸೋದರತ್ತೆನ ಅವ್ರು ಕೊಟ್ಟಿರೋದು ನಮಗೆ. ಇನ್ಮೇಲಿಂದ ಗೈಸ್ ಏನು ಗೊತ್ತಾ, ಏನಾದರೂ ಮದುವೆ ಅಂತ ಅಂದರೆ ಸುಮ್ಮನೆ 1000 ರೂಪಾಯಿ ಅಂದರೆ ದುಡ್ಡು ಮುಯಿ ಹಾಕೋ ಬತ್ತಿಗೆಲ್ಲ, ಆಮೇಲೆ ಏನಾದರೂ ಈ ಥರ ವಾಸು ಗೀಸು ಅದು ಎಲ್ಲ ಕೊಡಿಸೋ ಬತ್ತಿ ಈ ಥರ ಲೆಟ್ಸ್ ನಮ್ದು ಓಲ್ಡ್ ಟ್ರೆಂಡ್ ಏನಿತ್ತಲ್ಲ ಅದನ್ನ ಮತ್ತೆ ನಾವು ರೀಕ್ರಿಯೇಟ್ ಮಾಡೋಣ. ಈ ಥರ ಗುಂಡಿ ಅಥವಾ ಈ ಥರ ದೀಪಗಳು, ಸೊ ಚಂದ ಇರುತ್ತೆ ಗೊತ್ತಾ. ಅಂದರೆ ಬೆಳ್ಳಿದೇ ಕೊಡಿಸ್ಬೇಕು ಅಂತ ಹೇಳ್ತಲ್ಲ ನಾನು, ಈ ಥರ ತಾಮ್ರದು, ಹಿತ್ತಾಳೆದು ಏನಾದರೂ ಒಂದು ಐಟಮ್ಸು ಚೆನ್ನಾಗಿರುತ್ತಲ್ಲ ಅಂತ ನಾನು. ಗಮ್ ಯು ಹ್ಯಾವ್ ಅ ಸರ್ಪ್ರೈಸ್. ಇದು ನೋಡಿದ್ರೆ ನೀವು ಫಿಟ್ ಮಾಡೋದು ಸರಿ ರೀ. ಫಿಟ್ ಆದ್ಮೇಲೆ ಹೆಂಗ್ ಕಾಣಿಸ್ತೈತಿ ಅಂತ ಹೇಳು. ಹಾ, ಅದೇ ನಾಬ್ ಬರುತ್ತೆ, ಚೆನ್ನಾಗಿದೆ. ಬಟ್ ಅದಕ್ಕೆ ಪೇಂಟ್ ಆಮೇಲೆ ಮಾಡ್ತಾರಂತೆ. ಹಾ, ಇದನ್ನ ಮತ್ತೆ ರಿಮೂವ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರಾ? ನಾನು ಅವರೇ ಇಲ್ಲಿ ಬಂದ್ ಮಾಡ್ತಾರೆ ಅಂತ ಅನ್ಕೊಂಡೆ. ಅಲ್ಲ ರೀ, ಇಲ್ಲೆಲ್ಲ ಪೇಂಟ್ ನೋಡಿ ವೈಟ್ ಆಗಿದೆಯಲ್ಲ, ಇದೆಲ್ಲ ಹೋಗಲ್ಲ. ಇಲ್ಲೇ ಬಂದ್ ಮಾಡಕ್ ಹೇಳಿದ್ರೆ ಇದು ಆಗುತ್ತಲ್ಲ ಅಂತ ನಾನು ಇದನ್ನ ಒಂದು ಫಿನಿಶಿಂಗ್ ಕೊಟ್ಬಿಟ್ರೆ ಅಲ್ಲ. ನೋಡಿ ಗೈಸ್, ಇವೆಲ್ಲ ಇವಾಗ ಕಷ್ಟ ಹೋಗ್ಸೋದು. ಟಿನ್ನರು ಏನೋ ಕ್ಲೆನ್ಸರ್ ಏನೋ ಬರುತ್ತೆ, ಬಟ್ ಅವರೇ ಮಾಡಿದ್ರೆ ಏನೋ ಚಂದ ಮಾಡ್ತಾರಲ್ಲ. ಬರ್ಲೇಬೇಕು, ಪಾಲಿಶ್ ಎಲ್ಲ ಮಾಡಿಸ್ಬೇಕು, ಬರ್ಲೇಬೇಕು. ಹಾ, ಇವ್ರನ್ನ ಕರೆಸಿ ಅಷ್ಟೇ. ಚೆನ್ನಾಗಿ ಕಾಣಿಸ್ತದೆ, ಮಸ್ತ್ ಕಾಣಿಸ್ತದೆ. ಅಚ್ಚ ಏನ್ ಮಾಡ್ತಾ ಇದ್ಯಾ? ಮಮ್ಮಿ ಇದು ಮೆಣಸಿನ್ಕಾಯಿ ತೊಳೆದ್ಬಿಟ್ಟು ಒಣಗಾಕದ? ಏಯ್, ಯಾರಾದ್ರೂ ಏನು ಆಗಿಲ್ಲ, ಏನು ಆಗಿಲ್ಲ. ಸೊ ನಾನು ಏನ್ ಮಾಡ್ತೀನಿ ಗೊತ್ತಾ ಗೈಸ್, ಇಲ್ಲಿ ನೋಡ್ಬೋದು ನೀವು, ಇದು ಬಂದು ಒಂದು ಡ್ರಾಯರ್. ಇದು ಒಂದು ಡ್ರಾಯರ್. ಓಕೆನಾ? ಇಂಟೀರಿಯರ್ಸ್ ಅವರು ಒಂದು ಎಕ್ಸ್ಟ್ರಾ ಡ್ರಾಯರ್ ನ ಮಾಡಿದ್ದಾರೆ. ನಾನು ಅನ್ಕೊಂಡಿದ್ದು ಮುಂದಕ್ಕೆ ಮೇ ಬಿ ಯೂಸ್ ಆಗುತ್ತಾರೆ, ಏನಾದ್ರು ಮಾಡ್ತಾರೆ ಅಂತ ಅನ್ಕೊಂಡೆ. ಬಟ್ ಇವಾಗ ಕೇಳ್ದೆ, ಇವಾಗ ಸ್ವಲ್ಪ ಕೆಲಸ ನಡೀತಾ ಇದೆಯಲ್ಲ, ಇವಾಗ ಕೇಳ್ದೆ, ಭಯ್ಯ ಇದು ಒಂದು ಅಣ್ಣ ಈ ಒಂದು ಡ್ರಾಯರ್ ಇದೆ, ನೀವೇನಾದ್ರು ಯೂಸ್ ಮಾಡ್ಕೋತೀರಾ ಅಂತ. ಇಲ್ಲ ಮೇಡಮ್, ಅದು ವೇಸ್ಟ್, ಬಿಸಾಕ್ಬಿಡಿ ಅಂತ ಅಂದ್ರು. ಅದಕ್ಕೆ ನಂಗೆ ಬಿಸಾಕಕ್ ಮನ್ಸ್ ಬಂದಿಲ್ಲ, ಬಿಕಾಸ್ ಚಂದ ಇದೆಯಲ್ಲ ಗೈಸ್ ಈ ಬಾಕ್ಸ್. ಸೊ ಅದಕ್ಕೆ ಬಿಸಿಲು ಬಂದಿದ್ದೀರಾ ಚೆನ್ನಾಗಿ, ಅದಕ್ಕೋಸ್ಕರನೇ ಮೆಣಸಿನಕಾಯಿನ ಒಣಗಾಕ್ತಾ ಇದೀನಿ. ಒಣಗಾಕ್ ಸ್ವಲ್ಪ ದೊಡ್ಡದಾಗ ಒಣಗಾಕ್ಬೇಕು, ಈ ಚಿಕ್ಕದಲ್ಲಿ ಆಗತ್ತ. ಹಾ,
ದೊಡ್ಡದಾಗಿ ಇದ್ರ ಮೇಲೆ ಒಣಗಾಕ್ಬೋದು ರೀ. ಚೀಲ ಕೂಡ ತಂದಿದೀನಿ ನೋಡಿ. ಈ ನನ್ ಮಕ್ಳು ಬಿಡಲ್ಲ, ಒಂದೊಂದಾಗಿ ಹಿಂಗ್ ಎಸಿತಾರೆ. ಅದು ಬಂದು ಬಾಕ್ಸ್ ಒಳಗೆ ಸೇಫ್ ಆಗಿದೆ ಅಲ್ವಾ ಅಮ್ಮಿ? ಓ ಹಂಗ ಆರೋಗೋ ಬದ್ಲಿ ಬಾಕ್ಸ್ ಒಳಗೆ ಇರುತ್ತೆ. ಹೆಂಗೆ ಹೆಂಗೆ ಬಿಡಮ್ಮ. ಯಾರಿಗಾದ್ರೂ ಇದೆಯಾ? ಇನ್ನೊಂದ್ 2-3 ಬಾಕ್ಸ್ ಮಾಡ್ಕೊಳಕ್ ಹೇಳು. ಒಂದ್ರ ಈರುಳ್ಳಿ ಮಣಗಾಕ್ಬೋದು. ಸೀರಿಯಸ್ ಆಗಿ ಹೆಂಗೂ ಇದ್ದಿರಲ್ಲ ಇದು. ಏ ಸುಮ್ಮನೆ ಒಂದ್ 2-3 ಮಕ್ಕಳಿಗೂ ಕೊಡೋಣ. ಏ ಎಷ್ಟು ಚಂದ ಅನ್ಸುತ್ತೆ ಗೈಸ್. ಇವೆಲ್ಲ ಒಂದು ಏನೋ ಇವೆಲ್ಲ ಇವಾಗ ಕನ್ಸ್ಗಳೆಲ್ಲ ನೆನ್ಸಾಕ್ಬೇಕಾದ್ರೆ ನನ್ಗಿಂತ ಇವಾಗ ಹಿಂಗ್ ಒಣಗಾಕ್ತಾ ಇದೀನಲ್ಲ, ಆ ಮೈಂಡ್ ಅಲ್ಲಿ ಒಂದು ಬರುತ್ತೆ ಗೊತ್ತಾ, ಒಂದು ಥಾಟ್ ಪ್ರೊಸೆಸ್ ಬರುತ್ತಲ್ಲ. ಇವೆಲ್ಲ ನಾನು ಯೋಚನೆ ಅಂದ್ರೆ ಅವಾಗೆಲ್ಲ ಇವೆಲ್ಲ ನಾನು ಒಂಥರ ಮಾಡ್ಬೇಕು ಅಂತ ಆಸೆ ಇದೆ. ಇವಾಗ ಈ ಮೂಮೆಂಟ್ಸ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಏನೋ ಒಂಥರ ಮನ್ಸಿಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಒಂಥರ ಗೈಸ್ ಫೈನಲಿ ವಿ ಹ್ಯಾವ್ ಡನ್ ಇಟ್ ಅಂತ ಒಂದು ಖುಷಿ, ನೆಮ್ಮದಿ. ಸರಿ ಕಣಮ್ಮ. ಎನಿವೇಸ್ ಒಳಗಡೆ ಬೇಜಾನ್ ನಡಿಲೆ, ನೀನ್ ಎತ್ಕೊಳೋ ಪರವಾಗಿಲ್ಲ, ಅಲ್ಲಿ ಚೆಲ್ಬಿಟ್ಟು ಹೋಗ್ಬೇಡ. ತಗೊಂಡಲ್ಲಿ ನೀನ್ ಚೆಲ್ಬಿಟ್ಟು ಹೋಗ್ತಾ ಇದೆಯಾ? ಸೊ ಒಳಗಡೆ ಡಬ್ಬಗಳೆಲ್ಲ ಜೋಡ್ಸ್ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಇವಾಗ ಕಿಚನ್ ಸ್ಲ್ಯಾಬ್ ಎಲ್ಲ ಜೋಡಿಸ್ಬೇಕು. ಥ್ಯಾಂಕ್ ಗಾಡ್ ನಮ್ಮ ಅಮ್ಮ ಬಂದ್ರು. ನಾ ಇಲ್ಲ ನಾನು ಏನ್ ಅನ್ಕೊಂಡೆ ಗೊತ್ತಾ ಗೈಸ್, ಮುಂದಿನ ವರ್ಷ ಮಾಡ್ತಾ ಇದ್ದೆ. ಮುಂದಿನ ವರ್ಷ ಮಾಡ್ತಾ ಪಿಮ್ಮಣ್ಣ. ಇವಾಗ ತಾನೆ ಇವಾಗ ತಾನೆ ಅಚ್ಚೊಮ್ಮ ಹೇಳೋದು ಬಿಸಾಕ್ತಾರೆ ಅಂತ ಹಂಗೆ ಮಾಡಿದ್ದೀನಿ ಮಗ ನೀನು. ನೀನ್ ಫಸ್ಟ್ ಆಚೆ ಬಾ, ಡೋರ್ ಕ್ಲೋಸ್ ಮಾಡ್ತೀನಿ. ನೀವ್ ಓಡೋಗು, ಡೋರ್ ಕ್ಲೋಸ್ ಮಾಡ್ತೀನಿ. ಆಕ್ಚುಲಿ ನಾನು ಏನ್ಕೊಂಡೆ ಗೊತ್ತಾ, ನಾನು ಏನಾದ್ರು ಪಾತ್ರೆ ಸಾಮಾನು ತಗೊಂಡಿದ್ದೀನಲ್ಲ, ಗುಂಬಿ ಅದ್ರದ್ದು ವ್ಲಾಗ್ ಮಾಡಿ ಎಲ್ಲ ಡಿಸೈನ್ಸ್ ತೋರಿಸಿ ಆಮೇಲೆ ಎಲ್ಲ ಜೋಡ್ಸೋಣ ಅನ್ಕೊಂಡೆ. ನಮ್ಮಮ್ಮ ನೀನ್ ವ್ಲಾಗ್ ಮಾಡ್ತೀಯ ಮಾಡ್ಕೊ, ಆಮೇಲೆ ಯಾವಾಗ್ಲೂ ಮಾಡ್ಕೊ, ಫಸ್ಟ್ ಎಲ್ಲ ಜೋಡ್ಸು ಅಂತ ಬಂದ್ಬಿಟ್ರು. ಆಂಟಿ ಗೊತ್ತಾ ಮುಂದಿನ ವರ್ಷ ಮಾಡೋದು ನೀನು ಅಂತ, ಅದಕ್ಕೆ ಎಲ್ಲ ಒರ್ಸ್ಕೊಬೇಕು. ಆಮೇಲೆ ಒರ್ಸಿನ್ ಬಾ. ಗೈಸ್ ಇಲ್ಲಿ ನೋಡ್ಬೋದು ನನ್ನ ತಂಗಿ. ಹಾಯ್ ನಂದು ತಂಗಿ ಎಷ್ಟು ಹೆಲ್ಪ್ ಮಾಡ್ತಾಳೆ ಗೈಸ್. ನನ್ ಸಾಕು ಕಣೆ, ಬೇಡ 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 ಅಂದ್ರೂ ಅಷ್ಟು ಮಾಡ್ತಾವಳೆ. ಯಾಕೆ ನಂದು ಅಕ್ಕ ಕಣೆ, ಅಕ್ಕ ನಾನು ಅಕ್ಕ ಕಣೆ, ನಿನಗೆ ತಂಗಿ ಅಲ್ಲ. ನೀವ್ ಹೇಗೆ ಅಂತ ಡ್ರಿಲ್ಲಿಂಗ್ ಮಷೀನ್ ಆನ್ ಮಾಡ್ಬಿಟ್ರು. ಮದ್ವೆ ಆಗಿ 1 ತಿಂಗಳು ತನಕ ಇರುತ್ತೆ. ಬಾರೆ ಬಟ್ಟೆ ಮಡ್ಚ್ಕೊಡೆ ಸ್ವಲ್ಪ ನಂಗೆ ಆಯ್ತಾ ಇಲ್ಲ, ತುಂಬಾ ಐತೆ ಕೆಲಸ. ಅಂದ್ರೆ ನಿನ್ ಮನೆ ಆಲ್ರೆಡಿ ಸೆಟ್ ಮಾಡಿರುವಂತ ಮನೆ. ನನ್ನ ಮನೆ ನಿನ್ ಮನೆ ಸೆಟ್ ಮಾಡಿದ್ರು ಈಗ ನನ್ ಮಕ್ಳು ಬಿಡ್ತಾ ಇಲ್ಲ. ಹೋಗ್ದಿರೋ ನನ್ನದು. ದಟ್ಸ್ ಓಕೆ. ನೀವು ಇವಾಗ ಬಂದು ಮಾಡ್ತಿರೋ ನನಗೆ ತುಂಬಾ ಖುಷಿ ಬಂತು. ರಕ್ತ ಕಣ್ಣೀರು ಬರ್ತಾ ಇದೆ. ಏನೋ ಬಿಟ್ಟ ಅಂದ್ರೆ ಎರಡಾ? ಸೊ ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮಮ್ಮ, ನಾನು, ಅರುಣ್ ಅವರು ನಾವೆಲ್ಲರೂ ಸೇರಿಕೊಂಡು ನಮ್ಮ ಮನೇನ ಆಲ್ಮೋಸ್ಟ್ ಒಂದು ತಕ್ಕಮಟ್ಟಕ್ಕಲ್ಲ ಆಲ್ಮೋಸ್ಟ್ ಒಂದು 90-95% ಸೆಟ್ನ ಮಾಡಿದ್ದೀವಿ. ಹಾಗೆ ಹೇಳ್ದಂಗೆ ಇಂಟೀರಿಯರ್ಸ್ ಒಂದು ಚೂರು ಕೆಲಸ ಬಾಕಿ ಇದೆ ಅಷ್ಟೇ. ಅಂದರೆ ಮೇಜರ್ ಎಲ್ಲ ತುಂಬ ಸಣ್ಣ ಸಣ್ಣ ಕೆಲಸ ಬಾಕಿ ಇದೆ. ಸೊ ಅದೊಂದು ಆಗಿಬಿಟ್ರೆ ನಮ್ಮ ಮನೆ ಕಂಪ್ಲೀಟಾಗಿ ಸೆಟ್ ಆಗೋಗುತ್ತೆ. ಆ್ಯಂಡ್ ಇನ್ನೇನು ಹೋಮ್ ಟೂರ್ ಮಾಡೋದೇನೆ. ಆ್ಯಂಡ್ ಇನ್ನೊಂದು ಗೈಸ್, ನೀವು ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬಿಡಿ, ಲಕ್ಷ್ಮಿ ನೀವೇನು ಮಾಡ್ತಾನೆ ಇಲ್ಲ, ಬರೀ ಮಾತಾಡ್ತಾ ಇದ್ದೀರಾ, ಎಲ್ಲ ಅವರೇ ಮಾಡ್ತವ್ರೆ ಅಂತ. ಗೈಸ್ ನಾನು ಮಾತಾಡ್ತಾ ಇದ್ದೀನಿ ವ್ಲಾಗಲ್ಲಿ ಬಿಕಾಸ್ ನನ್ನ ವ್ಲಾಗು ನನ್ನ ಕೆಲಸ ಇದು ಅಲ್ವಾ. ಆ್ಯಂಡ್ ಹೌದು, ಆಬ್ವಿಯಸ್ಲಿ ನಮ್ಮಮ್ಮ, ನಮ್ಮ ಅಕ್ಕ, ನನ್ನ ತಂಗಿ ನನಗೆ ಬಂದು ಹೆಲ್ಪ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಅವರೇ ಮಾಡಬೇಕು ನನಗೆ. ಹಾಗೆ ನಾನು ಅಷ್ಟೇ, ಅವ್ರಿಗೆ ಇನ್ಯಾರು ಮಾಡ್ತಾರೆ? ನಾವೇ ಹೋಗ್ಬಿಟ್ಟು ಅವ್ರಿಗೆ ಮಾಡಬೇಕು. ಸೊ ಆ ಥರ ನಮ್ಮದ್ರಲ್ಲಿ ಆ ಥರ ಏನಿಲ್ಲ, ಆ ಭೇದ ಭಾವ ಅಥವಾ ನಾನು ಯಾಕೆ ಮಾಡಬೇಕು ನೀನು ಮಾಡಲ್ಲ ಆ ರೀತಿ ನಾವೇನು ಕ್ಯಾಲ್ಕುಲೇಷನ್ಸ್ ಮಡಗಲ್ಲ. ನಾವು ಏನೇ ಮಾತಾಡಿದ್ರು ಅದು ಜೋಕಲ್ಲಿರುತ್ತೆ ಅಷ್ಟೇ. ಸೊ ಅದು ಸೀರಿಯಸ್ ಏನೂ ಇಲ್ಲ. ಸೊ ನಾವು ಅವರು ಖುಷಿಯಿಂದ ಮಾಡ್ತಾ ಇದ್ದಾರೆ, ನಾನು ಖುಷಿಯಿಂದ ಮಾಡಿಸ್ಕೊತಾ ಇದ್ದೀನಿ. ಆಮೇಲೆ ನನ್ನ ಟರ್ನ್ ಬಂದಾಗ ನಾನು ತುಂಬ ಮಾಡಿದ್ದೀನಿ ಖುಷಿಯಿಂದ, ಅವರು ಮಾಡಿಸ್ಕೊಂಡಿದ್ದಾರೆ. ಸೊ ಆ ರೀತಿ ನಾನು ಯಾಕೆ ಇದನ್ನ ಜಸ್ಟಿಫೈ ಅಥವಾ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತಂದರೆ ಎಲ್ರಿಗೂ ಅಲ್ಲ, ಬಟ್ ಕೆಲವೊಬ್ಬರು ಒಂದು ಸ್ವಲ್ಪ ನೆಗೆಟಿವ್ ಆಗಿ ತಗೋತಾರೆ. ಸೊ ಅವ್ರಿಗೆ ಮಾತ್ರ ಹೇಳ್ತಿರೋದು. ಸೊ ಪ್ಲೀಸ್ ನನ್ನ ಮಾತು ಯಾರು ಬೇಜಾರು ಮಾಡ್ಕೋಬೇಡಿ. ಸುಮ್ಮನೆ ಒಂದು ಜಸ್ಟಿಫೈ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಂಗೆ ಒಂಥರ ಖುಷಿ ಇದೆ ಗೈಸ್, ಐ ಆಮ್ ರಿಯಲಿ ಬ್ಲೆಸ್ಡ್ ಅಷ್ಟೇ. ಇನ್ನು ನಂಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಕೊಟ್ಟು ಕಳಿಸಿದ್ದು ಎಷ್ಟು ಚಂದ ಇದೆ, ಎಷ್ಟು ಸ್ವೀಟ್ ಆಗಿದೆ ಅಂದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಾಯಿಗೆ ನೀರು ಬರ್ತಾ ಇದೆ ನಿಜವಾಗ್ಲೂ, ಬಾಯಿಗೆ ನೀರು. ಇವಾಗ ಪಾಯಿಂಟ್ ಏನಂದ್ರೆ ಡ್ರಾಪ್ ತುಪ್ಪ ಹಾಕೊಂಡು ಇದು ಮಾಡ್ಕೊಂಡ್ರೆ ಜಾಸ್ತಿ ಅಂಟಂಟಾಗಲ್ಲ. ಎಣ್ಣೆ ಅದೇ ಕೈ ಎಣ್ಣೆ ಹಾಕಿದ್ರೆ ಅಂಟು ಬರುತ್ತೆ, ತುಪ್ಪದಲ್ಲಿ ಒಂದು ಚೂರು ಅಂಟು ಬರಲ್ಲ. ಹಂಗಾರೆ ಲಚ್ಚುಗಲೆ ಮಾಡಿಸ್ಬೇಕಿತ್ತು. ಇದನ್ನ ಪ್ರಶಾಂತನ ಹೇಳಿದ್ದಾನೆ. ಓಕೆ ಗೈಸ್, ಇವಾಗ ಈ ಥರ ಲ್ಯಾಮಿನೇಟ್ ಇದು ಬ್ರೌನ್ ಕಲರ್ ಯಾವ ಶೀಟು? ಲ್ಯಾಮಿನೇಟ್ಸಾ?
ಆಕ್ರಾಲಿಕ್. ಸೊ ಇಲ್ಲಿ ಬ್ರೌನ್ ಕಲರ್ ಆಕ್ರಾಲಿಕ್ ಶೀಟ್ನ ಹಾಕ್ತಾ ಇದ್ದೀವಿ. ಮುಂಚೆ ಹೆಂಗಿತ್ತು ಅಂತಂದರೆ ಸೇಮ್ ಯಾವ ಕಲರ್ ಇತ್ತು ಗೈಸ್, ಈ ಕಲರ್ ಇತ್ತು ಗೈಸ್. ನನಗೆ ಅದು ಎದ್ದು ಕಾಣಿಸುತ್ತೆ ಅಲ್ವಾ, ಇದು ಓಪನ್ ಅಲ್ವಾ, ಸೊ ನನಗೆ ಈ ಥರ ಬ್ರೌನ್ ಕಲರೇ ಹಾಕಿ ಅಂದ್ಕೊಂಡು ಇವಾಗ ಬ್ರೌನ್ ಕಲರ್ ಹಾಕ್ಸ್ತಾ ಇದ್ದೀನಿ. ಫಸ್ಟು ಹಿಂಗಿತ್ತು, ಇವಾಗ ಹಿಂಗಾಗಿದೆ. ಚೆನ್ನಾಗಿ ಕಾಣಿಸ್ತೈತೆ ಫಿನಿಶಿಂಗ್ ಇದ್ರದ್ದು. ನೋಡಿ ಗೈಸ್, ಇದ್ದಿತ್ತು ಮುಂಚೆ ಫುಲ್ಲು, ಇವಾಗ ಇದನ್ನ ಹಾಕ್ಸ್ತಾ ಇದ್ದೀನಿ. ಡಿಫ್ರೆನ್ಸ್ ನೋಡಿ, ಇದೇ ಚೆನ್ನಾಗಿ ಕಾಣಿಸ್ತೈತಾನೆ. ಅರುಣ್ ಬೇಡ ಬಿಡು ಅಂತ ಅಂದ್ರು, ಬಟ್ ನನಗೆ ಇರಲಿ. ಬೈ यहाँ पे भी आएगा ना इस ಸೈಡ್. ಚೆನ್ನಾಗಿ ಕಾಣಿಸ್ತೈತೆ. ಬೇಡ ಬೇಡ ಅಂತಿದ್ದೆ ನೋಡಿ ಇಲ್ಲಿ. ಇವಾಗ ಅನ್ಸೈತೆ ನಾನು ಮುಂಚೆನೇ ನಿಂತ್ಕೊಂಡು ನಾನೇ ಮಾಡಿಸ್ಬೇಕಿತ್ತೆಲ್ಲ ಅಂತ. ಇವಾಗ ಅರುಣ್ ಗಿವ್ ಅಪ್ ಮಾಡ್ಬಿಟ್ಟಿದ್ರೆ ಇಂಟೀರಿಯರ್ಸ್ ಅಲ್ಲಿ, ಸಾಕು ನಾನು ಬೇಕಾದ್ರೆ ನೀನೇ ಮಾಡಿಸ್ಕೊ ಅಂತ. ಸೊ ಸಣ್ಣ ಪುಟ್ಟವೆಲ್ಲ ನಾನು ಮಾಡಿಸ್ಕೊತಿರೋದು. ಹೌದಾ? ವಿಶ್ವೇಶ್ವರಯ್ಯ ಕೆಲಸ ಹೆಂಗ್ ಆಗ್ತದೆ ನೋಡ್ತಾ ಇದಾರೆ. ಕೆಲಸ ಹೆಂಗ್ ಆಗ್ತಿದೆ ಅಂತಲ್ಲ, ಬಟ್ ಈ ಕೆಲಸ ನಡೆಯೋದು ನೋಡೋದೇ ಒಂದ್ ಚಂದ ಗೈಸ್. ಹೌದಾ? ಏನೋ ಒಂಥರ ಖುಷಿ ಅನ್ಸುತ್ತೆ ನೋಡಿದಾಗ. ಓಕೆ, ನಮ್ಮ ಮನೆ ಕೆಲಸ ನಡೀತಾ ಇತ್ತಲ್ಲ, ಇವಾಗ ಇನ್ನೇನು ಎಂಡಿಂಗು. ಇವತ್ತು ತಕೋರೆ ನಾಳೆ ಎಂಡ್ ಆಗುತ್ತೆ ನಮ್ಮ ಇಂಟೀರಿಯರ್ಸ್ ಕಂಪ್ಲೀಟ್ ಆಗಿ. ಸೊ ಅದೇ ನೋಡ್ತಾ ಇದೀವಿ, ಚೆನ್ನಾಗಿ ಬರ್ತಾ ಇದೆ, ಖುಷಿ ಆಗ್ತಾ ಇದೆ. ಸೊ ನಮ್ಮ ಮನೆಯದು ಇನ್ನೇನು ಫೈನಲ್ ಸ್ಟೇಜು ಇವತ್ತು ಅಥವಾ ನಾಳೆ ಮುಗಿಯುತ್ತೆ. ತುಂಬ ಖುಷಿ ಆಗ್ತಾ ಇದೆ ಗೈಸ್. ಬಟ್ ಏನು ಗೊತ್ತಾ, ಸ್ವಲ್ಪ ಮನ್ಸಿಗೆ ಒಂದು ಸ್ವಲ್ಪ ಇಮೋಷನ್ ಥರನೂ ಅನಿಸ್ತಾ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಒಂಥರ ಖುಷಿನೇ ಆಗ್ತಾ ಇದೆ ಗೈಸ್. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನನ್ನ ದೇವರೇ, ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಆ್ಯಂಡ್ ಎಲ್ರಿಗೂ ತುಂಬ 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 ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಎಲ್ಲರೂ ತುಂಬ ಚೆನ್ನಾಗಿರಿ, ಪಾಸಿಟಿವ್ ಆಗಿರಿ, ಆ್ಯಂಡ್ ಎಲ್ರಿಗೂ ಒಳ್ಳೇದು ಬಯಸಿ. ಓಕೆನಾ? ಬಾಯ್.